ನಮಸ್ಕಾರ ರೀ. ಫಂಕ್ಷನ್ಸ್ ಪಾರ್ಟ್ 2 ಇನ್ ಪೈಥಾನ್ ಸೆಷನ್ಗೆ ಐ ವೆಲ್ಕಮ್ ಯು ಆಲ್. ನಾನು ನಿಮ್ಗೆ ಹೇಳ್ದಂಗೆ ನಾವು ಹೆಲೋ ವರ್ಡ್ ಬರೋಕ್ಕಿಂತ ಮೊದಲು ನಿಮಗೆ ಡೇಟಾ ಟೈಪ್ಸು ಫಂಕ್ಷನ್ಸ್ ಇದೆಲ್ಲ ಹೇಳಿದ್ನಿ. ಎದಕ್ಕಂತಂದ್ರೆ ನಾವು ಬರೆಯುವಂಥ ಮೊದಲು ಪ್ರೋಗ್ರಾಮ್ ಯೂಶಲಿ ಏನು ಹೆಲೋ ವರ್ಡ್ ಅಥವಾ ನಮಸ್ಕಾರ. ಅದನ್ನು ಬರಿಬೇಕಂದ್ರೆ ನಿಮಗೆ ಫಂಕ್ಷನ್ಸ್ ಅಂದರೆ ಏನು, ಅದನ್ನ ಹೆಂಗೆ ಇನ್ವೋಕ್ ಮಾಡ್ತೀವಿ, ಇನ್ವೋಕ್ ಮಾಡೋದಂದ್ರೆ ಏನು, ಇದೆಲ್ಲ ಕ್ಲಾರಿಟಿ ಇರಬೇಕಲ್ಲ. ಸೊ ಅದಕ್ಕೆ ನಾ ಏನು ಮಾಡಿದ್ನಿ, ನಿಮಗೆ ಫಂಕ್ಷನ್ಸನ್ನು ಫಸ್ಟ್ ಕಲಿಸಿದ್ನಿ. ಆಮೇಲೆ ನೀವು ಹಂಗೆ ಫಂಕ್ಷನ್ಸ್ ಬರೆದು ಏನು ಮಜಾ ಬರೋಂಗಿಲ್ಲ. ಏನಾರ ಒಂದು ಸ್ವಲ್ಪ ವೇರಿಯೇಬಲ್ಸದು ಡಿಕ್ಲೇರ್ ಮಾಡಿ ಅದಕ್ಕೆ ಏನಾರ ಡೇಟಾ ಪಾಸ್ ಮಾಡಿ ಅದನ್ನು ರಿಸೀವ್ ಮಾಡಿ ಈ ಥರ ಮಾಡಿದ್ರೆ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ಅದಕ್ಕೆ ಅದೆರಡು ಟಾಪಿಕ್ ಕವರ್ ಮಾಡಿ ಈಗ ಫಂಕ್ಷನ್ಸ್ 2 ಒಳಗೆ ನಾವೇನಂದ್ರೆ ಫಸ್ಟ್ ಪ್ರೋಗ್ರಾಮ್ ಎಲ್ಲರೂ ಸೇರಿ ಬರೆಯೋಣಂತ. ಈ ಸೆಷನ್ ಒಳಗೆ ಐ ವಿಲ್ ಕವರ್ ಆಲ್ ದೀಸ್ ಟಾಪಿಕ್ಸ್. ಏನಂದ್ರೆ ರೈಟಿಂಗ್ ಯುವರ್ ಫಸ್ಟ್ ಪ್ರೋಗ್ರಾಮ್, ಅಂಡರ್ಸ್ಟ್ಯಾಂಡಿಂಗ್ ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ಸ್, creating your first function with no arguments, creating functions with arguments, calling function within a function, coming up with proper names for functions, how to decide what should be the input and output of a function, deciding proper data type for the input and output of function. So all these 8 topics anna will go one by one and let's begin. So first ಏನು ಮಾಡ್ರಿ, ವಿಜುವಲ್ ಸ್ಟುಡಿಯೋ ಕೋಡು ಲಾಂಚ್ ಮಾಡಿರಿ. ನೀವೇನಾರ ಅದು ಹೆಂಗೆ ಸೆಟಪ್ ಮಾಡ್ಬೇಕು ಪೈಥಾನ್ ಅಂತ ವಿಡಿಯೋ ನೋಡಿಲ್ಲ ಅಂದ್ರೆ ಫಸ್ಟ್ ಅದನ್ನು ನೋಡಿರಿ. ಅದನ್ನು ನೋಡಿ ಫಂಕ್ಷನ್ಸ್ ಡೇಟಾ ಟೈಪು ಇದನ್ನ ಎರಡೂ ನೋಡಿರಿ. ಅದನ್ನು ನೋಡಿ ಇಲ್ಲಿ ಬರ್ರಿ. ಸೊ ಈಗ ಒಂದು ನಾವಿಲ್ಲಿ ಫೋಲ್ಡರ್ ಓಪನ್ ಮಾಡಬೇಕಲ್ಲ, ಅದಕ್ಕೆ ಏನಂತಂದ್ರೆ ನಾ ಇಲ್ಲೇನು ಮಾಡ್ತೀನಿ, ನನ್ನ ಪಿ ಸಿಗೆ ಹೋಗಿ ಸಿ ಡ್ರೈವ್ PCS. ಸೊ ಇಲ್ಲೊಂದು ಫಂಕ್ಷನ್ಸ್ ಪೈಥಾನ್ ಅಂತಂದು ಒಂದು ಫೋಲ್ಡರ್ ಮಾಡ್ತೀನಿ. ಈಗ ಇದ್ರೊಳಗೆ ಒಂದು ಹೊಸ ಫೈಲ್, ಒಂದು ನ್ಯೂ ಫೈಲ್. ನ್ಯೂ ಫೈಲ್ ಅಂದ ತಕ್ಷಣ ನಿಮಗೆ ಇಲ್ಲೇನಾಗುತ್ತೆ, ಡ್ರಾಪ್ ಡೌನ್ದಾಗ ಕೇಳುತ್ತದ ಏನು ಫೈಲ್ ಬೇಕಪ್ಪ ನಿಮ್ಗೆ, ಟೆಕ್ಸ್ಟ್ ಫೈಲ್ ಬೇಕಾ, ಪೈಥಾನ್ ಫೈಲ್ ಬೇಕಾ, ಜಾವಾ ಫೈಲ್ ಬೇಕಂತ ಕೇಳುತ್ತೆ. ಸೊ ಹಿಯರ್ ಐ ವಿಲ್ ಚೂಸ್ ಪೈಥಾನ್ ಫೈಲ್. ಆ್ಯಂಡ್ ದೆನ್ ಇದನ್ನೇನು ಮಾಡಿರಿ, ಆಮೇಲೆ Ctrl+S ಹೊಡೀರಿ. ಅವಾಗ ಆಟೋಮೆಟಿಕ್ಲಿ ಅದ ಡೈರೆಕ್ಟ್ರಿ ಎಲ್ಲಿ ನೀವು ಡೈರೆಕ್ಟ್ರಿ ಕ್ರಿಯೇಟ್ ಮಾಡಿದ್ರಲ್ಲ ಅಲ್ಲೇ ಅದು ಓಪನ್ ಆಗುತ್ತೆ. ಈಗ ಇಲ್ಲೇನಂತ ಕೊಡೋಣ, ಇದಕ್ಕೆ functions1.py ಅಂತ ಕೊಡೋಣ. ಆಯಿತಾ, functions1.py. ಸೊ ಪೈಥಾನ್ದೊಳಗೆ ನಾನು ನಿಮ್ಗೆ ಹಿಂದಿನ ಸೆಷನ್ಸ್ ಒಳಗೆ ಹೇಳ್ದಂಗೆ ದೆರ್ ಈಸ್ ನೋ ರಿಕ್ವೈರ್ಮೆಂಟ್ ಫಾರ್ ದ ಇದು ಮೇನ್ ಮೆಥಡ್. ಸೊ ನೀವು ಡೈರೆಕ್ಟಾಗಿ ಏನು ಇನ್ಕ್ಲೂಡು ಅದು ಇದು ಏನು ಅಂತ ಬರಿಲ್ದೇ ನೀವೇನು ಮಾಡ್ಬೋದು, ಡೈರೆಕ್ಟಾಗಿನೇ ಏನಂತ ಬರಿಬೋದು, ಪ್ರಿಂಟ್ ಅಂತ ಬರಿಬೋದು. ಹೆಂಗೆ, ಪ್ರಿಂಟ್ ನಮಸ್ಕಾರ. ಇಷ್ಟ. ಸೊ ಯಾರ್ಯಾರು ಪೈಥಾನ್ ಕೋಡ್ ಫಸ್ಟ್ ಟೈಮ್ ಬರೆಯಾಕ್ತೀರಿ ಸಿಂಟ್ಯಾಕ್ಸ್ ಅಬ್ಸರ್ವ್ ಮಾಡಿರಿ. ಈ ಪ್ರಿಂಟ್ ಅನ್ನೋದೇನು, ಇದು ಒಂದು ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ ಇದು. ಆಯಿತಾ, ಈ ಫಂಕ್ಷನ್ ಏನು ಮಾಡುತ್ತೆ, ಈ ಥರ ಇನ್ಪುಟ್ ತೊಗೊಳತ್ತೆ. ಏನೇನು, ಒಂದು ಸ್ಟ್ರಿಂಗ್ ಸ್ಟಾರ್ ವ್ಯಾಲ್ಯೂಸ್ ಅಂತ ಐತೆ. ಅಂದರೆ ಇಟ್ ಕ್ಯಾನ್ ಟೇಕ್ ಆಬ್ಜೆಕ್ಟ್ಸ್ ಅಂತಾರೆ. ಆಬ್ಜೆಕ್ಟ್ ಅಂದ್ರೆ ಏನು, ಅದು ಕ್ಲಾಸ್ ಅಂದ್ರೆ ಏನು, ಅದೆಲ್ಲ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ನಾ ಹೇಳ್ತೇನೆ. ಇಟ್ ಕ್ಯಾನ್ ಟೇಕ್ ಐದರ್ ಅ ಸ್ಟ್ರಿಂಗ್ ಆರ್ ದ ಆಬ್ಜೆಕ್ಟ್. ಈಗ ನೀವು ಬೇರೆ ಫಾರ್ ಎಕ್ಸಾಂಪಲ್ ಸಿದಾಗ ನೋಡಿದ್ರೆ ಅಂತಿಕೋರ ಎಲ್ಲದು ಸ್ಟ್ರಿಂಗ್ ಇರಬೇಕಲ್ಲ, ಸ್ಟಾರ್ಟಿಂಗ್ ಅದೊಂದು ಸ್ಟ್ರಿಂಗ್ ಬೇಕಂತಾರೆ. ನೀವು ಡೈರೆಕ್ಟ್ ವ್ಯಾಲ್ಯೂ ಪಾಸ್ ಮಾಡೋಕ್ಕೆ ಬರಲ್ಲ ಅಲ್ಲಿ. ಬಟ್ ಪೈಥಾನ್ದಾಗ ಆ ಥರ ಇಲ್ಲ. ಅದನ್ನು ಅವ್ರು ಏನು ಮಾಡ್ಯಾರ, ಸಿಂಪ್ಲಿಫೈ ಮಾಡ್ಯಾರ. ಸೊ ಇಲ್ಲಿ ನೀವು ಡೈರೆಕ್ಟ್ ಆಬ್ಜೆಕ್ಟ್ ಕೊಡ್ಬೋದು, ಇಂಟೀಜರ್ ವ್ಯಾಲ್ಯೂ ಕೊಡ್ಬೋದು. ಆಮೇಲೆ ವೇರಿಯೇಬಲ್ ಆರ್ಗ್ಯುಮೆಂಟ್ಸ್. ಸೊ ಯು ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ವೇರಿಯೇಬಲ್ ಆರ್ಗ್ಯುಮೆಂಟ್ಸ್. ಆಮೇಲೆ ಈ ಥರ ಇಲ್ಲಿ ಬರ್ತೈತಲ್ಲ, ಇಲ್ಲಿ ಈ ಥರ ಆ್ಯರೋ ಮಾರ್ಕ್ ಬಂದು ಈ ಬ್ರೇಸ್ ಕ್ಲೋಸ್ ಆದಮೇಲೆ ಇಲ್ಲಿ ಆ್ಯರೋ ಮಾರ್ಕ್ ಮಾಡಿ ಇಲ್ಲಿ ಏನು ಬರುತ್ತಲ್ಲ, ಇದೇನಂದ್ರೆ ರಿಟರ್ನ್ ಟೈಪ್. ನಾವು ನೋಡಿದ್ವಲ್ಲ ಫಸ್ಟ್ ವಿಡಿಯೋದೊಳಗೆ, ಏನಂದ್ರೆ ಫಂಕ್ಷನ್ಗೆ ಒಂದು ರಿಟರ್ನ್ ಟೈಪ್ ಇರಬೇಕಂತ. ಆ ರಿಟರ್ನ್ ಟೈಪ್ ಇಲ್ಲಿ ಏನೈತಿ, ನನ್ ಇದೆ. ಓಕೆ, ಉದಾಹರಣೆಗೆ ಸಿ ಪ್ರೋಗ್ರಾಮಿಂಗ್ನಾಗ ಏನಿತ್ತಿದು, ಇಂಟ್ ಇತ್ತು. ಅಂದ್ರೆ ನೀವು ಎಷ್ಟು ಕ್ಯಾರೆಕ್ಟರ್ ಪ್ರಿಂಟ್ ಮಾಡಿರಿ ಅದನ್ನು ಅದು ರಿಟರ್ನ್ ಮಾಡ್ತಿತ್ತು. ಇಲ್ಲಿದು ಏನೂ ರಿಟರ್ನ್ ಮಾಡಲ್ಲ. ನೀವು ನಮಸ್ಕಾರ ಭಾರತ್ ಅಂತ ಇಷ್ಟು ಬರೆದು ಏನು ಮಾಡಿರಿ, ಇಲ್ಲಿ ಪೈಥಾನ್ದೊಳಗೆ ಹೋಗಿ ಇದನ್ನು ಈ ಥರ ಇಲ್ಲಿ ಕ್ಲಿಕ್ ಮಾಡಿ ರನ್ ಪೈಥಾನ್ ಫೈಲ್ ಅಂತ ಬರಬೇಕು ಆಪ್ಷನ್ ನಿಮಗೆ. ಸೊ ಇದನ್ನು ರನ್ ಮಾಡಿರಿ ಈ ಥರ. ಆವಾಗ ನಿಮಗಿಲ್ಲಿ ಟರ್ಮಿನಲ್ ವಿಂಡೋ ಒಳಗೆ ಕೆಳಗಡೆ ಇಲ್ಲಿ ನೋಡ್ಬೋದು ನೀವು. ಟರ್ಮಿನಲ್ ವಿಂಡೋದಾಗ ಇಲ್ಲೇನಾಗುತ್ತೆ, ಅದು ಫೈಲ್ ಎಕ್ಸಿಕ್ಯೂಟ್ ಆಗಿ ನಿಮಗೆ ನಮಸ್ಕಾರ ಭಾರತ್ ಅಂತ ಪ್ರಿಂಟ್ ಆಗುತ್ತೆ. ಸೊ ಈ ನಮಸ್ಕಾರ ಭಾರತ್ ಅನ್ನೋದು ಇದೇನೈತಲ್ಲ, ಇದು ಸ್ಟ್ರಿಂಗ್. ಇದು
ಇದನ್ನು ನಾವು ಬೇಕಿದ್ರೆ ಒಂದು ವೇರಿಯೇಬಲ್ದಾಗೂ ಹಾಕ್ಬೋದು. ಏನಂತ, ಲೆಟ್ಸ್ ಕಾಲ್ ಇಟ್ ಮೆಸೇಜ್. ಈಗ ಅಬ್ಸರ್ವ್ ಮಾಡಿರಿ, ಇಲ್ಲಿ ಏನಾಯ್ತಂದ್ರೆ ನಾ ಏನು ಅದಕ್ಕೆ ಹೇಳಾಕ್ತಿಲ್ಲ, ಪೈಥಾನ್ಗೆ ಇಂಟರ್ಪ್ರಿಟರ್ಗೆ ನಾ ಏನೂ ಹೇಳ್ತಿಲ್ಲ ಇದೇನೈತಿ, ಇಂಟ್ ಐತಿ, ಸ್ಟ್ರಿಂಗ್ ಐತೆ ಅಂತ ಏನೂ ಹೇಳ್ತಿಲ್ಲ. ಅದ ನೀವು ಸೀದಾಗ ಜಾವಾದಾಗ ಹೇಳ್ಬೇಕಾಗ್ತೈತಿ ಇದು ಏನೈತೆ ಅಂತಂದು. ಸೊ ಇಲ್ಲಿ ಅದು ಆಟೋಮೆಟಿಕ್ಲಿ ಐಡೆಂಟಿಫೈ ಮಾಡುತ್ತೆ. ಹೆಂಗೆ ಇಲ್ಲಿ ಏನು ನೀವು ಮುಂದೆ ಬರ್ದಿರಲ್ಲ ಅದನ್ನ ನೋಡಿ ಐಡೆಂಟಿಫೈ ಮಾಡುತ್ತೆ, ಓಕೆಪ್ಪ ಇದು ಸ್ಟ್ರಿಂಗ್ ಐತೆ ಅಂತಂದು, ಆಯಿತಾ. ಸೊ ಒಂದು ಸ್ಟ್ರಿಂಗ್ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಆ ಕ್ರಿಯೇಟ್ ಆಗಿದ್ದ ಆಬ್ಜೆಕ್ಟ್ನ ಇಲ್ಲಿ ಪಾಸ್ ಮಾಡ್ಬೋದು. ಓಕೆ, ಸೊ ಈಗ ಇದನ್ನು ಮತ್ತೆ ರನ್ ಮಾಡಿದ್ರಿ ಅಂದರೆ ನಿಮಗೇನೋ ನಮಸ್ಕಾರ ಭಾರತ್ ಅಂತಲೇ ಬರುತ್ತೆ. ಸೊ ಇದೊಂದು ಸಿಂಪಲ್ ಪ್ರೋಗ್ರಾಮ್ ಐತಿ, ನೀವು ಇದನ್ನು ಬರೆದು ಟ್ರೈ ಮಾಡಿ ನೋಡಿರಿ. ನಾನು ನಿಮ್ಗೆ ಇನ್ನೊಂದು ಏನು ಕೊಡ್ತೀನಿ ಅಂದರೆ, ಈಗ ಫೈಲನ್ನು ಟೋಟಲ್ ಎಂಟಿ ಇತ್ತಂತ ತಿಳ್ಕೊರಿ, ಇದನ್ನು ಮಾಡಿ ನೋಡೋಣ. ಏನೂ ಬರದೇ ಇಲ್ಲ ನಾವು ಫೈಲ್ದಾಗ. ಈಗ ಇದನ್ನು ರನ್ ಮಾಡಿ ನೋಡೋಣ ಏನಂತ ಬರುತ್ತೆ. ಸೊ ರನ್ ಆಗುತ್ತೆ, ಯಾಕಂದ್ರೆ ಅಲ್ಲಿ ಏನೂ ಇಲ್ಲ. ಸೊ ಪೈಥಾನ್ ಇಂಟರ್ಪ್ರಿಟರ್ ಓಪನ್ ಮಾಡುತ್ತಾ ನೋಡ್ತೈತಿ ಏನು ಕೋಡ್ ಐತೆ ಅಂತ, ಏನೂ ಇಲ್ಲ. ಸೊ ಇಟ್ ವಿಲ್ ಎಕ್ಸಿಟ್, ಇಟ್ ವಿಲ್ ನಾಟ್ ಕಂಪ್ಲೇನ್. ಇಲ್ಲಿ ಏನು ಒಂದು ಲೈನ್ ಇಲ್ಲ ಅಂದ್ರೂ ಈ ಥರ ಆಗುತ್ತೆ. ಈ ಚಿಕ್ಕ ಪ್ರೋಗ್ರಾಮ್ ನೀವು ಟ್ರೈ ಮಾಡಿರಿ. ಮಾಡಿದಾದ್ಮೇಲೆ ನೆಕ್ಸ್ಟ್ ಏನಂತಂದ್ರೆ, ಹೆಂಗೆ ನಾವು ಫಂಕ್ಷನ್ಸ್ ಯೂಸ್ ಮಾಡಬೇಕು ಅಂತ ಕಲಿಯೋಣ. ಇದ್ರೊಳಗೆ ನೀವು ಬೇಕಾದ ಮಾಡ್ಬೋದು. ಈಗ ಮೆಸೇಜ್ದೊಂದು ಉದಾಹರಣೆ ಇದಾಯಿತು. ಅದಾದಮೇಲೆ ಇನ್ನೂ ನೀವು ಚಿಕ್ಕ ಚಿಕ್ಕ ಪ್ರೋಗ್ರಾಮ್ಸ್ ಯಾವ ಥರ ಮಾಡ್ಬೋದು ಅಂದರೆ, ಇದ್ರೊಳಗೆ ಸೇ ನಂಬರ್ 1 = 10 ಆಯಿತಾ. ಸೊ ಇಲ್ಲೂ ನೋಡ್ರಿ, ನಾ ಇಂಟೀಜರ್ ಅದು ಅಂತ ಏನೂ ಬರೋದಿಲ್ಲ, ಬರೀ ಅದರ ಹೆಸರು, ವೇರಿಯೇಬಲ್ ಹೆಸರು = ವ್ಯಾಲ್ಯೂ. ವೇರಿಯೇಬಲ್ ಡಿಕ್ಲೇರ್ ಮಾಡಾಕ್ತೀವಿ, ಅದಕ್ಕೆ ವ್ಯಾಲ್ಯೂ ಅಸೈನ್ ಮಾಡಾಕ್ತೀವಿ. ಅದು ಆಟೋಮೆಟಿಕ್ಲಿ ಗೊತ್ತಾಗುತ್ತೆ ಅದಕ್ಕೆ ಇಂಟೀಜರ್ ಇದೈತೆ ಅಂತಂದು. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಎಂಡಲ್ದಾಗ ಎಲ್ಲೂ ಸೆಮಿಕೋಲನ್ ಅದು ಏನೂ ಇಲ್ಲ. ಈಗ ಸೀದಾಗ ಅದು ಬರಿತೀವಲ್ಲ ಹಂಗೆ ಏನೂ ಇಲ್ಲ. ಸೊ ಯಾಕೆ ಪೈಥಾನ್ ಈಸಿ ಐತೆ ಅಂದ್ರೆ ಇದಕ್ಕೆ ಇದ್ರದ್ದು ಏನಂದ್ರೆ ರೂಲ್ಸ್ ಭಾಳ ಕಡಿಮೆ ಅದಾವೆ, ಇದ್ರಾಗ ರಿಸ್ಟ್ರಿಕ್ಷನ್ಸ್ ಭಾಳ ಕಡಿಮೆ ಅದಾವೆ. ನೆಕ್ಸ್ಟ್ ಈಗ ನಂಬರ್ 2 = 20. ಓಕೆ, ಈ ಥರ. ಇಲ್ಲಾಂದರೆ ನೀವು ಲೆಟ್ಸೇ ನೀವು ಯಾರೋ ಒಬ್ರದ್ದು ಸ್ಕೋರ್ ಕ್ಯಾಲ್ಕುಲೇಟ್ ಮಾಡಾಕ್ತೀರಿ. ಓಕೆ, ಮ್ಯಾಥ್ಸ್ನಾಗ 80 ತೊಗೊಂಡಾರ ಅಥವಾ 90 ತೊಗೊಂಡಾರ, ಸೈನ್ಸ್ನಾಗ 80, ಮುಂದೆ ಕನ್ನಡದಾಗ ಓಕೆ. ಈಗ ನಾವಿದನ್ನು ಟೋಟಲ್ ಮಾಡಬೇಕು. ಸೊ ಇವಾಗ ಏನಂತ ಬರೀರಿ, ಟೋಟಲ್ = ನೀವಿಲ್ಲಿ ಐ ಡಿ ಇತ್ತಂತ ತಿಳ್ಕೊರಿ, ನಿಮ್ಗೆ ಬರೆಯೋಕೆ ಈಸಿ ಇರುತ್ತೆ. ಬರೀ ಎಮ್ ಅಂತ ಬರೋದ MA ಅಂತ ಹಿಂಗೆ ಬರೆದ್ರೆ ಅಂದ್ರೆ ಅಲ್ಲೇ ನಿಮ್ಗೆ ಸಜೆಷನ್ದಾಗ ತೋರಿಸುತ್ತೆ. ಅವಾಗ ಟ್ಯಾಬ್ ಕೀ ಪ್ರೆಸ್ ಮಾಡಿಬಿಡ್ಬೋದು. ನೀವು ಟ್ಯಾಬ್ ಕೀ ಹೊಡೆದ್ರೆ ಅಂದ್ರೆ ಅದು ತಾನೇ ಹೇಳುತ್ತೆ. ಆದರೆ ಇಲ್ಲಿ ನೋಡ್ರಿ, ಇದೇನಂದ್ರೆ ಕೇಸ್ ಸೆನ್ಸಿಟಿವ್ ಇರುತ್ತೆ. ಈಗ ನಾ ಕೆಲವೊಂದು ಕಡೆ ನಿಮ್ಗೆ ತೋರ್ಸಕ್ಕೆ ಸ್ಮಾಲ್ ಕೇಸ್ ಕ್ಯಾಪಿಟಲ್ ಕೇಸ್ ಬರ್ದೇನಿ. ಈಗ ನಾ ಅಲ್ಲಿ ಕನ್ನಡ ಕ್ಯಾಪಿಟಲ್ ಬರ್ದೇನೆ, ಅದನ್ನ ಸ್ಮಾಲ್ ಬರದ್ನಿ ಅಂತ ತಿಳ್ಕೊರಿ, ಅದೇನಾಗುತ್ತೆ ಇಲ್ಲಿ ಸಜೆಷನ್ದಾಗ ಬರುತ್ತೆ. ಬಟ್ ನಾ ಅದನ್ನು ಬರಿಲ್ಲ, ಹಂಗೆ ಬರದ್ನಿ ಅಂತ ತಿಳ್ಕೊ, ಅದೇನಾಗುತ್ತೆ ನಂಗೆ ಗೊತ್ತಿಲ್ಲಪ್ಪ, ಕನ್ನಡ ಏನೈತೆ ಅಂತ ಗೊತ್ತಿಲ್ಲ ಅಂತ ಹೇಳುತ್ತೆ. ನಿಮ್ಗೆ ತೋರಿಸ್ತೀನಿ ಉದಾಹರಣೆಗೆ. ಈಗ ಇಂಗ್ಲೀಷ್ ಕನ್ನಡವನ್ನು ಏನು ಮಾಡಾಕ್ತೀನಿ, ತಪ್ಪು ಬರ್ದೀನಿ. ಆಮೇಲೆ ಸೋಷಿಯಲ್ ಸೈನ್ಸ್. ಈಗ ನೋಡ್ರಿ, ನಾ ಬರೀ SOCI ಅಂತ ಬರಿತೀನಿ. ಬರೆದು ಏನು ಕೀ ಪ್ರೆಸ್ ಮಾಡ್ತೇನೆ ಅಂದರೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತೇನೆ, ಯಾಕಂದ್ರೆ ಅಲ್ಲಿ ಒಂದೇ ಸಜೆಷನ್ ಅದೈತಲ್ಲ. ಸೊ ಏನಾಗುತ್ತೆ, ನಿಮ್ಮ ಟೈಪಿಂಗ್ ಟೈಮ್ ಉಳಿತೈತಿ, ಫಾಸ್ಟಾಗಿ ಟೈಪ್ ಮಾಡ್ಬೋದು, ಆಯಿತಾ. ದೆನ್ ಇಲ್ಲಿ ಫೈನಲಿ ಏನು ಮಾಡಿರಿ, ಪ್ರಿಂಟ್ ಈ ಪ್ರೋಗ್ರಾಮಿಗೆ ನಾವು ರನ್ ಮಾಡಿದ್ವಿ ಅಂತ ತಿಳ್ಕೊರಿ, ಇದು ವರ್ಕ್ ಆಗಲ್ಲ. ಯಾಕೆ ವರ್ಕ್ ಆಗಲ್ಲ, ಇಲ್ಲಿ ಏನಂದ್ರೆ ಇದು ನಿಮ್ದು ಎಡಿಟರನ್ನು ಹೇಳತೈತಿ, ಇದು ವಿಜುವಲ್ ಸ್ಟುಡಿಯೋ ಕೋಡ್. ಬಟ್ ಅಂದರೂ ಇಂಟರ್ಪ್ರಿಟರ್ ಏನು ಹೇಳ್ತೈತೆ ಅಂತ ನೋಡೋಣ ರನ್ ಮಾಡಿ. ಸೊ ಇಂಟರ್ಪ್ರಿಟರ್ ಏನಂತ ಹೇಳಾಕ್ತೈತಿ, ನೇಮ್ ಎರರ್, ನೇಮ್ ಕನ್ನಡ ಈಸ್ ನಾಟ್ ಡಿಫೈನ್ಡ್, ಡಿಡ್ ಯು ಮೀನ್ ಕನ್ನಡ ಅಂತ ಅದಕ್ಕೆ ಹೇಳಾಕ್ತೈತಿ ಕ್ಯಾಪಿಟಲ್ ಒಳಗೆ. ಓಕೆ, ಈಗ ಇದನ್ನು ಚೇಂಜ್ ಮಾಡಿರಿ, ಓಕೆ ಮಾಡಿ ಇದು ರನ್ ಮಾಡಿರಿ. ಸೊ ಟೋಟಲ್ ಮಾರ್ಕ್ಸ್ ಫಾರ್ ದ ಸ್ಟೂಡೆಂಟ್ ಇಸ್ ದಿಸ್. ಈಗ ಇದನ್ನ ನಾವು ಸೀದಾಗ ಹೆಂಗೆ ಬರಿತಿದ್ವಿ ಅಂತ ನಿಮ್ಗೆ ಬರೆದು ತೋರಿಸ್ತೀನಿ. ಅಲ್ಲಿ ನೋಡ್ರಿ, ಅದು ಎಷ್ಟು ಕಾಂಪ್ಲಿಕೇಟೆಡ್ ಅಂದರೆ ಒಂದು ಸ್ವಲ್ಪ ಹೆಂಗೆ ರೂಲ್ಸ್ ಅಲ್ಲಿ ಹೆಂಗಿದ್ದು ಅಂತ. ಅಲ್ಲಿ ಹೆಂಗೆ ಬರಿತಿದ್ವಿ, ಪ್ರಿಂಟ್ ಆಫ್ ಅಂತ ಬರೆದು ಆಮೇಲೆ ಏನು ಬರಿತಿದ್ವಿ, ಇದು ಟೋಟಲ್ ಮಾರ್ಕ್ಸ್ ಬರಿತಿದ್ವಿ. ಇದನ್ನ ಹಿಂಗೆ ಬರೆದು ಇಲ್ಲಿ ಮುಂದೆ ಏನು ಬರಿತಿದ್ವಿ, %D ಅಂತ ಬರೆದು ಮುಂದೆ ಇಲ್ಲಿ ಕಾಮ ಹಾಕಿ ಟೋಟಲ್ ಅಂತ ಬರೆದು ಆಮೇಲೆ ಇಲ್ಲಿ ಸೆಮಿಕೋಲನ್. ಸೊ ಸಿ ಒಳಗೆ ಏನೇನಿತ್ತು, ಪ್ರಿಂಟ್ ಬದಲಿ ಪ್ರಿಂಟ್ ಎಫ್ ಇತ್ತು. ಆಮೇಲೆ ಇಲ್ಲಿ ಅದು ನೀವು ಎಲ್ಲಿ ಅದು ವ್ಯಾಲ್ಯೂ ಹಾಕ್ಬೇಕನ್ನ ಆಗ್ತಿರಲಿಲ್ಲ, ಅಲ್ಲಿ %D ಹಾಕಿ ಹಿಂಗೆ ಬರೋದು, ಇಲ್ಲೊಂದು ಇದು ಸೆಮಿಕೋಲನ್ ಬರೆಯೋದಿತ್ತು ಈ ಥರ. ಪೈಥಾನ್ದೊಳಗೆ ಏನಂದ್ರೆ ಅದೇನಿಲ್ಲ. ಇಲ್ಲಿ ನೀವು ಇಲ್ಲಿ ಎಷ್ಟು ಬೇಕಾದಷ್ಟು ಹಿಂಗೆ ಆಬ್ಜೆಕ್ಟ್ ಅದನ್ನು ಅಸೈನ್ ಮಾಡ್ಕೋತ ಹೋಗ್ಬೋದು. ಈಗ ಟೋಟಲ್ ಮತ್ತು ನೀವು ಇದ್ರ ಜೊತೆ ಬೇರೆ ಬೇರೆ ಮಾರ್ಕ್ಸ್ ಕೊಡೋರು ಇದು ಅಂತ ತಿಳ್ಕೊರಿ, ಅವನು ಆ್ಯಡ್ ಮಾಡ್ಕೋತ ಹೋಗ್ಬೋದು. ಇಲ್ಲಿ ಅದು ಎಲ್ಲನೂ ಪ್ರಿಂಟ್ ಮಾಡಿಬಿಡ್ತೈತೆ ಅದು, ಆಯಿತಾ. ಸೊ ಅದಕ್ಕೆ ಏನೈತೆ ಅಂದ್ರೆ ಪೈಥಾನ್ ಏನೈತಿ, ನೀವು ರೂಲ್ಸ್ ನೆನಪಿಟ್ಕೊಳ್ಳೋದು ಕಡಿಮೆ ಆಗ್ತೈತಿ.
ಹಿಂಗಾಗಿ ಏನಾಗುತ್ತೆ ನಿಮ್ಗೆ ಕಲಿಯಕ್ಕೆ ಭಾಳ ಈಸಿ ಆಗುತ್ತೆ. ಭಾಳಷ್ಟು ಯೂನಿವರ್ಸಿಟಿ ಒಳಗೆ ಅದಕ್ಕೆ ಏನು ಮಾಡ್ತಾರೆ, ಪೈಥಾನನ್ನು ಆ್ಯಸ್ ಅ ಸ್ಟಾರ್ಟಿಂಗ್ ಲ್ಯಾಂಗ್ವೇಜ್ ಮಾಡ್ತಾರೆ. ಸೊ ಈಗ ಇಷ್ಟು ಕೋಡ್ ಬರೀರಿ, ಇದು ಬೇಸಿಕ್ ಕೋಡ್. ಇದು ಏನಂದ್ರೆ ನಿಮ್ದು ಹೆಲೋ ವರ್ಡ್ ಅಂತೀವಲ್ಲ, ಹೆಲೋ ವರ್ಡ್ ಥರ ಇದು ನಮಸ್ಕಾರ ಭಾರತ ಅಂತ. ಇಷ್ಟು ಕೋಡ್ ನೀವು ಬರೆದು ರನ್ ಮಾಡಿರಿ. ಈ ಕೋಡ್ದು ಸ್ಯಾಂಪಲ್ ನಾನು ನಿಮ್ಗೆ ಕೊಡ್ತೀನಿ, ನಮ್ಮ ಟೀಮ್ ನಿಮಗೆ ಶೇರ್ ಮಾಡುತ್ತೆ. ಈಗೇನು ಮಾಡೋಣ, ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡೋಣ ಆಯಿತಾ, ಫಂಕ್ಷನ್ಸ್ದು 2 ಅಂತ. ಆ ಫೈಲ್ ಒಳಗೆ ಮತ್ತೆ ಒಂದು ಫಂಕ್ಷನ್ ಡಿಫೈನ್ ಮಾಡಿ ರನ್ ಮಾಡೋಣ ಅಂತ. ಸೊ ಇಲ್ಲೇನ ನಾನೀಗ functions2.py ಫೈಲ್ ಹೆಸರು 1 2 ಅಂತ ಹಿಂಗೆ ಕೊಡಬಾರ್ದು. ಈಗ ನಿಮಗೆ ಅದು ಈಸಿ ಆಗಲಿ ಕಮ್ಯುನಿಕೇಟ್ ಮಾಡೋಕ್ಕೆ, ನಿಮಗೆ ನಾಳೆ ಈ ಕೋರ್ಸ್ ನೋಡಿದ್ಮ್ಯಾಗ ಓಕೆ ಈ ಕೋಡ್ ಎಲ್ಲೈತಿ, ಯಾವ ಫೈಲ್ನಾಗ ಐತಿ ಈಸಿಯಾಗಿ ಗೊತ್ತಾಗಲಿ ಅಂತ ಈ ಥರ ಮಾಡತ್ತೇನೆ 1 2 ಅಂತ. ಯೂಶ್ವಲಿ ರಿಯಲ್ ಲೈಫ್ ಪ್ರಾಜೆಕ್ಟ್ದೊಳಗೆ ಈ ಥರ ಹೆಸರು ಯೂಸ್ ಮಾಡಲ್ಲ ನಾವು. ಸೊ ಈಗ ಒಂದು ಫಂಕ್ಷನ್ ಬರೀನು ಏನಂತ, ಡೆಫಿನಿಷನ್ ಡೂ ನಥಿಂಗ್, ಅಥವಾ ಇಲ್ಲ ಕನ್ನಡದಾಗ ಬರೀ ಅಂತೇಳ್ರಿ, ಹಿಂಗೆ ಕಂಗ್ಲೀಷ್ದೊಳಗೆ ಏನು ಮಾಡಬೇಡ ಆಯಿತಾ. ಇಲ್ಲಿ ಇದ್ರೊಳಗೆ ಜಸ್ಟ್ ಸುಮ್ಮನೆ ಕಮೆಂಟ್. ಹಾಂ, ಪೈಥಾನ್ದೊಳಗೆ ನಾವು ಇದು ಕಮೆಂಟ್ ಹೆಂಗೆ ಹಾಕ್ತೀವಿ, ಹ್ಯಾಶ್ ಡೂ ನಥಿಂಗ್. ಓಕೆ, ಈಗ ನಾವು ಇಲ್ಲಿ ಏನು ಬರೀ, ಹಾಂ ಇದ್ರೊಳಗೆ ಇಲ್ಲಿ ಇನ್ನೊಂದು ಏನು ಸಿಂಟ್ಯಾಕ್ಸ್ ಏನಂದ್ರೆ ನೀವೊಂದು ಕೋಲನ್ ಹಾಕಬೇಕಾಯ್ತಾ, ಇಷ್ಟ. ಆಮೇಲೆ ಒಂದು ಫಂಕ್ಷನ್ದಾಗ ಪೈಥಾನ್ದಾಗ ನೀವು ಏನೂ ಮಾಡತ್ತಿಲ್ಲ ಅಂತಂದ್ರೆ ಯು ಹ್ಯಾವ್ ಟು ರೈಟ್ ಪಾಸ್. ಇದಿಷ್ಟು ನೆನ್ಪಿಟ್ಕೋರಿ. ಇಲ್ಲೇನು ಅದ್ರೊಳಗೆ ಮಾಡ್ತಿಲ್ಲಪ್ಪ ಅಂದ್ರೆ ಅಟ್ಲೀಸ್ಟ್ ನೀವು ಪಾಸ್ ಅಂತಂದ್ರೂ ಬರಿಬೇಕು. ಈಗ ಇಷ್ಟು ಬರ್ದಿನಲ್ಲ, ಇಷ್ಟು ಬರ್ದಿದ್ದನ್ನು ರನ್ ಮಾಡಿ ನೋಡ್ರಿ. ಇದು ರನ್ ಆಯ್ತು, ಏನು ಎರರ್ ಬಂದಿಲ್ಲ, ಏನೂ ಇಲ್ಲ ಆಯಿತಾ. ಸೊ ಇದೇನಂದ್ರೆ ಇದೇನೂ ರಿಟರ್ನು ಮಾಡ್ತಿಲ್ಲ. ಆಮೇಲೆ ಇಲ್ಲಿ ಕೋಡು ಏನೂ ಇಲ್ಲ. ಇದ್ರ ಸಿಂಟ್ಯಾಕ್ಸ್ ಏನಂದ್ರೆ ಡೆಫ್ ಅಂತ ಡೆಫಿನಿಷನ್ ಸ್ಪೇಸಿಂದ ಶುರು ಆಗಬೇಕು. ರಿಟರ್ನ್ ಟೈಪ್ ಎಲ್ಲಿ ಬರಿತೀವಿ, ಈ ಥರ ಹಿಂಗೆ ಬರಿತೀವಿ. ಇದು ಕಂಪಲ್ಸರಿ ಇಲ್ಲ. ಈಗ ನಾ ಇಲ್ಲಿ ಹಿಂಗೆ ನನ್ನಂತ ಬರೋದ್ನಿ ಅಂತ ತಿಳ್ಕೊರಿ, ಹಿಂಗೆ ಬರೋದು ರನ್ ಮಾಡಿದ್ರೆ ವರ್ಕ್ ಆಗುತ್ತೆ ಇದು ಆಯಿತಾ. ಈಗ ರನ್ ಆಯ್ತು ನೋಡ್ರಿ ಇದು. ಸೊ ಪೈಥಾನ್ದೊಳಗೆ ಏನಂದ್ರೆ ರಿಟರ್ನ್ ಟೈಪ್ ನೀವು ಬರಿಬೋದು, ಬರೀದೇ ಇರ್ಬೋದು, ಆಪ್ಷನಲ್ ಐತದ. ಯಾಕಂದ್ರೆ ಅದು ಏನಂತೈತಿ ಇಂಟರ್ಪ್ರಿಟರ್, ನಾ ಕೋಡ್ ನೋಡಿ ಕಂಡು ಹಿಡಿತೇನೆ ತಗೋ ನೀ ಏನು ರಿಟರ್ನ್ ಮಾಡ್ತೀವಿ ಅಂತಂದು. ಸೊ ಇಟ್ ಈಸ್ ನಾಟ್ ರಿಕ್ವೈರ್ಡ್. ಬಟ್ ನೀವು ಬರೆದ್ರೆ ಯೂಸ್ ಆಗುತ್ತೆ. ಯಾಕಂದ್ರೆ ಕೋಡ್ ಯಾರು ರೀಡ್ ಮಾಡ್ತಾರಲ್ಲ, ಆ ರೀಡ್ ಮಾಡಿದವ್ರಿಗೆ ಗೊತ್ತಾಗುತ್ತೆ ಓಕೆ ಇದು ಡೇಟಾ ಟೈಪ್ ಇವ್ರು ರಿಟರ್ನ್ ಮಾಡಾಕ್ತಾರ ಅಂತಂದು. ಸೊ ದಿಸ್ ಈಸ್ ಯುವರ್ ಫಸ್ಟ್ ಪ್ರೋಗ್ರಾಮ್, ಏನೋ ಫಂಕ್ಷನ್ ಪೈಥಾನ್ದು, ಏನು ಮಾಡಬೇಡ ಅಂತಂದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಫಂಕ್ಷನ್ ಬರೆಯೋಣ. ಏನಂತ, ಡೆಫ್ ಪ್ರಿಂಟ್ ಅಂಡರ್ಸ್ಕೋರ್ ಮೆಸೇಜ್. ಓಕೆ, ಅಗೇನ್ ದಿಸ್ ಈಸ್ ನಾಟ್ ರಿಟರ್ನಿಂಗ್ ಎನಿಥಿಂಗ್, ನನ್ ಕೋಲನ್. ಈಗಿಲ್ಲ ಏನು ಮಾಡೋಣ, ಒಂದು ಮೆಸೇಜ್ ಪ್ರಿಂಟ್ ಮಾಡೋಣ. ಪ್ರಿಂಟ್ ಏನಂತ, ನಮಸ್ಕಾರ ಭಾರತ್ ಆಯಿತಾ. ಮಾಡಿ ಇಷ್ಟು. ಈಗ ಇದನ್ನು ರನ್ ಮಾಡೋಣ. ಏನು ಔಟ್ಪುಟ್ ಬರ್ತೈತೆ ಹೇಳ್ರಿ, ಇದು ಥಿಂಕ್ ಮಾಡಿರಿ. ಒಂದು ಸ್ವಲ್ಪ ವಿಡಿಯೋ ಪಾಸ್ ಮಾಡಿ. ಏನೂ ಬರಲಿಲ್ಲ, ಬ್ಲ್ಯಾಂಕ್. ಯಾಕೇನು ಔಟ್ಪುಟ್ ಬರಲಿಲ್ಲ? ಯಾಕಂದ್ರೆ ನಾವು ಬರೀ ಏನು ಮಾಡೇವಿ, ಫಂಕ್ಷನ್ ಡಿಕ್ಲೇರ್ ಮಾಡೇವಿ. ಇದನ್ನು ಎಲ್ಲಿಂದನೂ ಕಾಲ ಮಾಡಿಲ್ಲ ನಾವಿನ್ನು, ಅದಕ್ಕೆ ಅದೇನು ಬರಲಿಲ್ಲ. ನೀವು ಫಂಕ್ಷನ್ದಾಗ ಇಲ್ಲಿ ಏನು ಬರೋದ್ರು ಅದೇನು ಇಂಟರ್ಪ್ರಿಟರ್ ನೋಡುತ್ತೆ, ಹಾಂ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅದಕ್ಕೆ. ಓಕೆ ಇಲ್ಲಿ ಕೋಡ್ ಐತೆ ಅಂತ ಗೊತ್ತಾಗುತ್ತೆ. ಖರೆ ಆಯ್ತಪ್ಪ ಇದನ್ನ ಯಾರೂ ಕಾಲ್ ಮಾಡ್ತಿಲ್ಲಲ್ಲ, ಸೊ ಅದು ಕಾಲ್ ಮಾಡೋಕ್ಕೆ ಹೋಗಲ್ಲ, ಅದನ್ನು ಬಿಟ್ಬಿಡುತ್ತೆ. ಸೊ ಇದು ಪ್ರಿಂಟ್ ಆಗಬೇಕಂದ್ರೆ ನೀವೇನು ಮಾಡಬೇಕು, ಇದನ್ನು ಕಾಲ್ ಮಾಡಬೇಕು. ಸೊ ಇಲ್ಲಿ ಬರೆದಿದ್ದಕ್ಕೆ ಇದಕ್ಕೇನಂತಾರೆ, ಇದಕ್ಕೆ ಫಂಕ್ಷನ್ ಡೆಫಿನಿಷನ್ ಅಂತಾರೆ. ನೆನ್ಪಿಟ್ಕೋರಿ, ಇದು ಫಂಕ್ಷನ್ ಡೆಫಿನಿಷನ್ನು, ಇದು ಫಂಕ್ಷನ್ ಡೆಫಿನಿಷನ್. ಓಕೆ, ಫಂಕ್ಷನ್ ಇನ್ವೊಕೇಶನ್ ಹೆಂಗೆ ಮಾಡಬೇಕು, ಫಂಕ್ಷನ್ ಇನ್ವೊಕೇಶನ್ ಅಂತಾರೆ ಅಥವಾ ಕಾಲಿಂಗ್ ದ ಫಂಕ್ಷನ್ ಅಂತಾರೆ. ಸೊ ಇದನ್ನ ಹೆಂಗೆ ಮಾಡ್ಬೇಕಂದ್ರೆ ಈ ಥರ ಪ್ರಿಂಟ್ ಮೆಸೇಜ್, ಇದನ್ನು ಇಷ್ಟು ಕಾಲ್ ಮಾಡಿದ್ರೆ ಆಯಿತು. ನೀವು ಸಿ ಒಳಗೂ ಎಕ್ಸಾಕ್ಟ್ಲಿ ಹಿಂಗೆ ಮಾಡ್ತೀರಿ. ಇಷ್ಟ ಏನೋ ಇಲ್ಲಿ ಸಿ ಒಳಗೆ ಎಂಡಿಗೆ ಇದನ್ನು ಕೊಡ್ತೀರಿ, ಸೆಮಿಕೋಲನ್. ಇಲ್ಲೇನಿಲ್ಲ, ಇಲ್ಲಿ ಬರೀ ಇಷ್ಟು ಕೊಟ್ರಿ ಅಂದ್ರೆ ಸಾಕು, ಆಟೋಮೆಟಿಕ್ಲಿ ಈ ಫಂಕ್ಷನ್ ಇನ್ವೋಕ್ ಆಗುತ್ತೆ. ಆಮೇಲೆ ಮೇನ್ ಇಲ್ಲಿ ಇನ್ನೊಂದು ನೋಡಿರಿ, ಅಬ್ಸರ್ವ್ ಮಾಡಿರಿ, ಇಂಡೆಂಟೇಷನ್ ಭಾಳ ಮುಖ್ಯ ಆಯಿತಾ. ನಿಮ್ಗೆ ಅದನ್ನು ಡೆಮೋ ಮಾಡಿ ತೋರಿಸ್ತೀನಿ. ಈಗ ಮೊದಲು ಇಷ್ಟು ರನ್ ಮಾಡಿ ನೋಡೋಣ ಅಂತ. ನೋಡಿರಿ, ನಮಸ್ಕಾರ ಭಾರತ ಪ್ರಿಂಟ್ ಆಯ್ತು. ಈಗ
ನಾ ಇದನ್ನ ಏನಾರ ಪ್ರಿಂಟ್ ಐತಲ್ಲ, ಇಲ್ಲಿ ಏನು ಮಾಡಾಕ್ತೇನೆ ಅಂದ್ರೆ ಟ್ಯಾಬ್ ನೀವು ಇಲ್ಲಿ ನಂದಿಂದ ಎಂಟ್ರ್ ಹೊಡೆದ್ರಿ ಅಂತ ತಿಳ್ಕೊರಿ. ಇದನ್ನ ಡಿಲೀಟ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಈ ಫಂಕ್ಷನ್ ಈ ಥರ ಡಿಕ್ಲೇರ್ ಮಾಡಿದ್ರೆ ಇಲ್ಲಿಂದ ನಾನು ಎಂಟ್ರ್ ಹೊಡೆದ್ನಿ ಅಂದ್ರೆ ಇಲ್ಲಿ ಆಟೋಮೆಟಿಕ್ಲಿ ಅದು ಇಲ್ಲಿ ಎಷ್ಟು 1 2 3 4 5 1 2 3 4 4 ಸ್ಪೇಸ್ ಬಿಡುತ್ತೆ. 4 ಸ್ಪೇಸ್ ಅಂದ್ರೆ ಒಂದು ಟ್ಯಾಬ್. ಸೊ ಈ ಇಂಡೆಂಟೇಷನ್ ಅಂತಾರೆ ಇದಕ್ಕೆ. ಓಕೆ, ನೆನ್ಪಿಟ್ಕೋರಿ ಇದಕ್ಕೆ ಏನಂತಾರೆ ಇಂಡೆಂಟೇಷನ್. ಈ ಇಂಡೆಂಟೇಷನ್ ಏನೈತಲ್ಲ ಭಾಳ ಇಂಪಾರ್ಟೆಂಟ್ ಪೈಥಾನ್ದಾಗ. ಇಂಡೆಂಟೇಷನ್ ಈಸ್ ಸೂಪರ್ important in Python. Okay, it is like curly braces in other languages. ಓಕೆ, ಇಲ್ಲಿ ಏನಂದ್ರೆ ಆ ಥರ ಇಲ್ಲ, ನಿಮ್ಗೆ ಬ್ರೇಸಸ್ ಇಲ್ಲ. ಬಟ್ ನೀವು ಅದು ಹೆಂಗೆ ಇಂಡೆಂಟೇಷನ್ ಮಾಡ್ತೀರಿ, ಎಷ್ಟು ಟ್ಯಾಬ್ ಇಡ್ತೀರಿ. ಒಂದು ಟ್ಯಾಬ್ ಅಂದ್ರೆ ಅದೊಂದು ಬ್ರೇಸ್ ಅಂತಲೇ ನೆನ್ಪಿಟ್ಕೋರಿ ನಿಮ್ಮ ಮೈಂಡ್ದೊಳಗೆ. ನಾ ಇಲ್ಲೇನು ಮಾಡ್ತೇನೆ ಈಗ ಇದಕ್ಕೆ ಆ ಥರ ಬ್ರೇಸ್ ಬಿಡ್ದ ನಾನು ಇಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕ್ತೇನೆ, ನಮಸ್ಕಾರ ಭಾರತ್ ಅಂತ. ಇದನ್ನೀಗ ಏನು ಮಾಡೋನು, ರನ್ ಮಾಡಿ ನೋಡೋಣ ಏನಂತ ಹೇಳತ್ತೆ ನಮ್ಮ ಇಂಟರ್ಪ್ರಿಟರ್ ಸಾಹೇಬ್ರು ಏನಂತಾರೆ ನೋಡು ಅಂತಡ್ರಿ. ಓಕೆ, ಎರರ್ ಬಂತು. ಈಗ ಏನು ಅನ್ನಾಗ್ತೈತೆ ಅದು, ಇದು ವಿಂಡೋ ದೊಡ್ಡದು ಮಾಡ್ತೀನಿ ಸ್ವಲ್ಪ. ಇಂಡೆಂಟೇಷನ್ ಎರರ್, ಎಕ್ಸ್ಪೆಕ್ಟೆಡ್ ಆ್ಯನ್ ಇಂಡೆಂಟೆಡ್ ಬ್ಲಾಕ್ ಆಫ್ಟರ್ ಫಂಕ್ಷನ್ ಡೆಫಿನಿಷನ್ ಆನ್ ಲೈನ್ ನಂಬರ್ 7. ಓಕೆ, ಲೈನ್ ನಂಬರ್ 7ದಾಗ ಈ ಫಂಕ್ಷನ್ ಡೆಫಿನಿಷನ್ ಆದಮೇಲೆ ದಿಸ್ ಇಸ್ ಲೈನ್ ನಂಬರ್ 7. ಯಾಕೆ ಪ್ರೋಗ್ರಾಮಿಂಗ್ ಕಷ್ಟ ಆಗುತ್ತಂದ್ರೆ ಈ ಎರರ್ ಮೆಸೇಜ್ಗಳು ಇರ್ತಾವಲ್ಲ, ಈ ಎರರ್ ಮೆಸೇಜ್ಗಳು ಏನಂದ್ರೆ ಅಷ್ಟು ಡೆವಲಪರ್ ಫ್ರೆಂಡ್ಲಿ ಇರಲ್ಲ. ಹಿಂಗಾಗಿ ಏನಾಗುತ್ತೆ, ಅದು ಒಂದೊಂದು ಸರಿ ಎರರ್ ಹೇಳಿದಾಗ ಇದು ಏನು ಹೇಳಾಗ್ತೈತಪ್ಪ ಅಂತಲೂ ಗೊತ್ತಾಗಂಗಿಲ್ಲ. ಈಗ ನೋಡ್ರಿ, ನಾ ಅದನ್ನ ಕಮೆಂಟ್ಸ್ ತೆಗಿತೇನೆ ನಿಮ್ಗೆ ಕನ್ಫ್ಯೂಷನ್ ದೂರ ಆಗಲಿ ಅಂತ. ನಾ ಏನೇನು ಮಾಡೇನಿ, ಇಲ್ಲಿ ಇಂಡೆಂಟೇಷನ್ ಬಿಟ್ಟಿಲ್ಲ ಈಗ. ಆಯಿತಾ, ಇಂಡೆಂಟೇಷನ್ ಬಿಡ್ದನ ಕೋಡ್ ಬರ್ದೀನಲ್ಲ. ಈಗ ಇನ್ನೊಂದು ಸರಿ ರನ್ ಮಾಡಿ ನೋಡೋಣ ಏನಂತಿದೆ ಎರರು. expected an indented block after function definition in line number 10 ಅಂತಿದೆ. ಓಕೆ, ಸೊ ಓಕೆ ನಿಮ್ಗೆ ಈಗ ಎರರ್ ಕಾಣುತ್ತೆ ಅನ್ಸುತ್ತೆ. ಈ ಥರ ನಾವು ಒಂದು ಸ್ವಲ್ಪ ಫಾಂಟ್ ದೊಡ್ಡದು ಮಾಡೇ ನಿಮ್ಗೆ ಈಸಿಯಾಗಿ ಕ್ಲೀನಾಗಿ ಕಾಣಲಿ ಅಂತಂದು. ಸೊ ಇಲ್ಲಿ ಡೈರೆಕ್ಟಾಗಿ ಹೇಳಾಗ್ತೈತೆ ನಿಮ್ಗೆ ಏನಂತ, ಇದು ಎರರ್ ಮೆಸೇಜ್ ನೋಡ್ರಿ ಈಗ ಕ್ಲೀನಾಗಿ ಇನ್ನೊಂದು ಸರಿ. ಆಮೇಲೆ ನಿಮ್ಗೆ ಡೈರೆಕ್ಟಾಗಿ ಈ ಥರ ಆ್ಯರೋ ಮಾರ್ಕ್ಲಿ ತೋರಿಸ್ತೈತೆ ಅದು. ಇಲ್ಲಿ ಆ್ಯರೋ ಮಾರ್ಕ್ಲಿ ಈ ಥರ ತೋರಿಸುತ್ತೆ. ಲೈನ್ ನಂಬರ್ 10 ಆ್ಯರೋ ಮಾರ್ಕ್ ಹಾಕಿ ಇಂಡೆಂಟೇಷನ್ ಎರರ್, ಎಕ್ಸ್ಪೆಕ್ಟೆಡ್ ಆ್ಯನ್ ಇಂಡೆಂಟೆಡ್ ಬ್ಲಾಕ್ ಆಫ್ಟರ್ ಫಂಕ್ಷನ್ ಡೆಫಿನಿಷನ್ ಆನ್ ಲೈನ್ 7. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಐತಿ ಎರರ್ ಮೆಸೇಜ್ನಾಗ. ಸೊ ಡೈರೆಕ್ಟ್ಲಿ ನಿಮ್ಗೆ ಇದೇ ಲೈನ ಇದೆ ಅಂತ ತೋರ್ಸಾಗ್ತೈತಿ. ಈಗ ಅದಕ್ಕೆ ಏನು ಮಾಡೋನು, ಇಂಡೆಂಟೇಷನ್ ಹಾಕೋನು. ಆಯಿತಾ, ನಾ ಏನು ಮಾಡ್ತೀನಿ, ಬರೀ ಒಂದ ಸ್ಪೇಸ್ ಬಿಟ್ಟು ಹಾಕಿ ನೋಡೋಣ ಏನು ಮಾಡ್ತೈತೆ ಅಂತಂದು. ಒಂದು ಸ್ಪೇಸ್ ಬಿಟ್ರೂ ವರ್ಕ್ ಆಯ್ತು ಆ್ಯಕ್ಚುಲಿ. ಆಯಿತಾ, ನಮಸ್ಕಾರ ಭಾರತ್ ಅಂತ ಔಟ್ಪುಟ್ ಬಂತು. ಇನ್ನೊಂದು ಸರಿ ರನ್ ಮಾಡ್ತೀನಿ ನೋಡ್ರಿ. ಸೊ ಇವನ್ ನೀವು ಒಂದ ಸ್ಪೇಸ್ ಬಿಟ್ರೂ ವರ್ಕ್ ಆಗುತ್ತೆ ಈ ಥರ. ಬಟ್ ಜನ್ರಲಿ ಗುಡ್ ಪ್ರಾಕ್ಟೀಸ್ ಏನಂತಂದ್ರೆ, ಟ್ಯಾಬ್ ಕೀ ಇರ್ತೈತಲ್ಲ ನಿಮ್ಮ ಕ್ಯಾಪ್ಸ್ಲಾಕ್ ಮೇಲೆ ಒಂದು ಟ್ಯಾಬ್ ಅಂತ ಇರ್ತೈತಲ್ಲ, ಆ ಟ್ಯಾಬ್ ಕೀ ಪ್ರೆಸ್ ಮಾಡಬೇಕು. ಅವಾಗ 4 ಸ್ಪೇಸ್ ಬಿಡ್ತೈತೆ ಅದು. ಆಯಿತಾ, ಸೊ ದ್ಯಾಟ್ ಈಸ್ ದ ಇಂಡಸ್ಟ್ರಿ ಪ್ರಾಕ್ಟೀಸ್. ಸೊ ಏನು ಮಾಡಿರಿ, ಅಟ್ಲೀಸ್ಟ್ ಒಂದು ಟ್ಯಾಬಲ್ಲಿ ಬಿಡ್ರಿ. ಆಯಿತಾ, ಇದಾದಮೇಲೆ ಈಗ ಇದು ಪ್ರಿಂಟ್ ಮೆಸೇಜ್ ಅಂತ ಐತಿ. ಈಗ ಇದನ್ನ ಏನಾರು ಇಂಡೆಂಟ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಸೊ ಅದಕ್ಕೇನು ಡಿಫ್ರೆನ್ಸ್ ಆಗಾಗ್ತಿಲ್ಲ. ಸೊ ದ್ಯಾಟ್ ಈಸ್, ಬಟ್ ಇಲ್ಲಿ ಅಬ್ಸರ್ವ್ ಮಾಡಿರಿ ಏನಾಗ್ತೈತಿ, ಅದು ಏನೂ ಪ್ರಿಂಟ್ ಆಗಾಗ್ತಿಲ್ಲ. ಓಕೆ, ನಿಮ್ಗೆ ಬೇಕಿದ್ರೆ ತೋರಿಸ್ತೀನಿ. ಇದನ್ನೇನಂದ್ರೆ ನೀವು ಪೈಥಾನ್ ಕೋಡ್ ಇರ್ತೈತಲ್ಲ, ಈ ಪೈಥಾನ್ ಕೋಡನ್ನು ನೀವು ಕಮಾಂಡ್ ಲೈನ್ಲೇನು ರನ್ ಮಾಡಿ ನೋಡ್ಬೋದು ನೀವು. ನಾನು ಏನು ಮಾಡ್ತೀನಿ, ಕಾಪಿ ಪಾತ್. ಓಕೆ, ಫುಲ್ ಪಾತ್ ಕಾಪಿ ಮಾಡಿದ್ನಿ. ಈ ಟರ್ಮಿನಲ್ ನಿಮಗೆ ವಿಂಡೋಸ್ದಾಗ ಹೋಗ್ರಿ, ಕಮಾಂಡ್ ಪ್ರಾಂಪ್ಟನ್ನು ಟೈಪ್ ಮಾಡಿರಿ. ಟೈಪ್ ಮಾಡಿದ್ಮ್ಯಾಗ ನಿಮಗೆ python.exe ಇರ್ತೈತಲ್ಲ, ಅದಕ್ಕೆ ಬರೀ ಪೈಥಾನ್ ಅಂತಲೂ ಬರಿಬೋದು. ಪೈಥಾನ್ --- ವರ್ಷನ್ ಹಿಂಗೆ ಮಾಡಿದಾಗ ಅದು ಹೇಳ್ಬೇಕು ಯಾವ ವರ್ಷನಲ್ಲಿ ಇನ್ಸ್ಟಾಲ್ ಆಗೈತೆ ಪೈಥಾನ್. ಈಗ ನಂದ್ರಾಗ 3.1.2.4 ಇನ್ಸ್ಟಾಲ್ ಆಗಿದೆ. ಓಕೆ, 1.2.4. ಸೊ ಇದು ಬರಲಿಲ್ಲ ಅಂದ್ರೆ ನೀವು ವಿಡಿಯೋ ಸ್ಕಿಪ್ ಮಾಡಿರಿ ಅಂದಂಗೆ. ಪೈಥಾನ್ ಇನ್ಸ್ಟಲೇಷನ್ ವಿಡಿಯೋ ಸ್ಕಿಪ್ ಮಾಡಿರಿ, ಅದನ್ನ ಹೋಗಿ ನೋಡಿರಿ. ಆಯಿತಾ, ಸೊ ಪೈಥಾನ್ ಇಲ್ಲಿ ನಾನು ಏನು ಮಾಡ್ತೀನಿ, ಅದ್ರ ಫುಲ್ ಪಾತ್ ಕೊಡ್ತೀನಿ ಫೈಲ್ದ. ರನ್ ಮಾಡಿದ್ನಿ, ಏನೂ ಬರಲಿಲ್ಲ. ಯಾಕೆ ಔಟ್ಪುಟ್ ಬಂದಿಲ್ಲ? ಎದಕ್ಕಂದ್ರೆ ಇಲ್ಲಿ ನಾ ಏನು ಮಾಡೇನಿ,
ಆ ಫಂಕ್ಷನ್ ಎಲ್ಲಿ ಕಾಲ್ ಮಾಡಾಕ್ತೀನಲ್ಲ ಅದಕ್ಕೆ ಇಲ್ಲಿ ಇಂಡೆಂಟೇಷನ್ ಹಾಕ್ಬಿಟ್ಟೇನಿ ಇಲ್ಲಿ ಅದಕ್ಕೆ. ಸೊ ಆ ಲೈನು ಸದ್ಯಕ್ಕೆ ಏನಂದ್ರೆ ಈ ಯಾವ್ದು ನೀವು ಫಂಕ್ಷನ್ ಇನ್ವೊಕೇಶನ್ ಮಾಡಾಕ್ತೀರಿ ಇಲ್ಲಿ ಅದು ಇಲ್ಲಿಂದ ಸ್ಟಾರ್ಟ್ ಆಗಿರ್ಬೇಕು ಫಸ್ಟ್ ಲೈನ್. ಇಲ್ಲ ಅಂತಂದರೆ ಈಗ ಏನು ಮಾಡೋಣ, ಇದನ್ನು ತೆಗೆದು ಬಿಡೋಣ. ಇಲ್ಲಿ ಬರೀ ಪ್ರಿಂಟ್ ಅಂತ ಇಲ್ಲೇ ಡೈರೆಕ್ಟ್ ಪ್ರಿಂಟ್ ಅಂತ ಬರೆದು ಟೆಸ್ಟ್ ಮಾಡಿ ನೋಡೋಣ. ಓಕೆ, ಹೆಲೋ ಅಂತಂದು. ಸೊ ಈಗ ಇದು ರನ್ ಆಗುತ್ತೆ, ಹೆಲೋ ಅಂತ ಪ್ರಿಂಟ್ ಆಯ್ತು. ಆಯಿತಾ, ಇದನ್ನ ನಾನು ಇಲ್ಲಿ ಟ್ಯಾಬ್ ಹಾಕಿದ್ನಿ, ಒಂದು ಟ್ಯಾಬ್ ಹಾಕಿ ಸೇವ್ ಮಾಡಿ ಈಗ ಇದನ್ನು ರನ್ ಮಾಡಿದ್ನಿ, ಆಗಲ್ಲ. ಸೊ ಏನಂದ್ರೆ ನೀವು ಯಾವ ಲೈನ್ ಇಂಟರ್ಪ್ರಿಟರ್ ಎಕ್ಸಿಕ್ಯೂಟ್ ಮಾಡಬೇಕಂತೀರಲ್ಲ ಅದು ಫಸ್ಟ್ ಪೊಸಿಷನ್ನಿಂದ ಸ್ಟಾರ್ಟ್ ಆಗಬೇಕು. ಆಮೇಲೆ ಅದು ಆ ಫಂಕ್ಷನ್ ಬಾಡಿ ಹೊರಗಿರಬೇಕು, ಅಂದ್ರೆ ಪೈಥಾನ್ ಏನು ಮಾಡುತ್ತೆ ಅದನ್ನು ರನ್ ಮಾಡುತ್ತೆ. ಓಕೆ, ಸೊ ಈಗ ಕಮ್ ಬ್ಯಾಕ್ ಟು ಇದು ಫಂಕ್ಷನ್ ಇನ್ವೊಕೇಶನ್. ಫಸ್ಟ್ ಫಂಕ್ಷನ್ ಯಾವುದು ನಮ್ಮದು, ಏನು ಮಾಡಬೇಡ ಆಯ್ತಲ್ಲ, ಫಸ್ಟ್ ಏನು ಮಾಡಬೇಡ ಕಾಲ್ ಮಾಡೋಣ. ಆಯಿತಾ, ಇಲ್ಲಿಂದ ಏನು ಮಾಡಬೇಡ ಫಂಕ್ಷನ್ ಕಾಲ್ ಮಾಡಿ ರನ್ ಮಾಡಿ ನೋಡೋಣ. ಆಯಿತಾ, ಸೊ ಏನು ಮಾಡಬೇಡ ಅದನ್ನ ತೊಗೊಂಡು ರನ್ ಮಾಡಿದ್ರೆ ಏನಾಗುತ್ತೆ, ಅದು ಏನೂ ಮಾಡಲ್ಲ, ನಿಮಗೇನು ಔಟ್ಪುಟ್ ಬರಲ್ಲ ನೋಡ್ರಿ. ಇಲ್ಲಿ ರನ್ ಮಾಡಿದ್ವಿ ಅಂದರೆ ಇಟ್ ರನ್ಸ್ ಇಟ್ ನೋ ಔಟ್ಪುಟ್. ಆಯಿತಾ, ಸೊ ನೆಕ್ಸ್ಟ್ ಏನು ಮಾಡಬೇಡ ಕಾಲ್ ಮಾಡಿದ್ವಿ. ಈಗ ನೆಕ್ಸ್ಟ್ ಯಾವುದು, ಪ್ರಿಂಟ್ ಮೆಸೇಜ್ ಕಾಲ್ ಮಾಡೋಣ. ಸೊ ಪ್ರಿಂಟ್ ಮೆಸೇಜ್ ಕಾಲ್ ಮಾಡಿ ರನ್ ಮಾಡಿದ್ರೆ ಈಗ ನಿಮ್ಗೆ ಏನು ಬರಬೇಕು ಔಟ್ಪುಟ್ಟು, ಇನ್ನೊಂದು ಸರಿ ರನ್ ಮಾಡಿರಿ, ನಮಸ್ಕಾರ ಭಾರತ್. ಓಕೆ, ನಿಮ್ಗೆ ಇಲ್ಲೇನಂತ ಬಂತು, ನಮಸ್ಕಾರ ಭಾರತ್ ಅಂತ ಬಂತು. ಈಗ ಇನ್ನೊಂದು ಏನು ಮಾಡೋಣ, ಈ ಏನು ಮಾಡಬೇಡ ಫಂಕ್ಷನ್ ಐತಲ್ಲ ಇದನ್ನು ಈ ಫಂಕ್ಷನ್ ಒಳಗಿಂದ, ಈ ಪ್ರಿಂಟ್ ಮೆಸೇಜ್ ಫಂಕ್ಷನ್ನ ಈ ಏನು ಮಾಡಬೇಡ ಒಳಗಿಂದ ಕಾಲ್ ಮಾಡೋಣ. ಆಯಿತಾ, ಈಗ ಇಲ್ಲೇನು ಮಾಡ್ತೀನಿ ಅದು ಮಾಡಬೇಕಾದ್ರೆ ಪಾಸ್ ತೆಗಿಬೇಕಿಲ್ಲ ಇದು. ಇಲ್ಲಾಂದ್ರೆ ಏನು ಮಾಡೋಣ, ಈ ಫೈಲ್ ಇಷ್ಟು ಸೇವ್ ಮಾಡ್ತೀನಿ. ಆಯ್ತು, ಸೇವ್ ಮಾಡಿ ನಿಮ್ಗೆ ಕೊಡ್ತೀನಿ, ನೀವು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಎಲ್ಲ ನೋಡಿರಿ. ನಾನು ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ಇದು ಫಂಕ್ಷನ್ 2 ಆಯಿತಾ. ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡೋಣ, ಏನಂತ, function3.py. ಸೊ ಇಲ್ಲಿ ಒಂದು ಫಂಕ್ಷನಿಂದ ಇನ್ನೊಂದು ಫಂಕ್ಷನ್ ಕಾಲ್ ಮಾಡೋಣ. ಆಯಿತಾ, ಸೊ ಡೆಫಿನಿಷನ್ ಏನಂತ ಹೆಸರು ಕೊಡೋಣ ಇದಕ್ಕೆ, ನಾನು ಫಸ್ಟ್. ಆಯಿತಾ, ಸೊ ಇದರೊಳಗೆ ಇಲ್ಲಿ ರಿಟರ್ನ್ ಟೈಪ್ ಏನು ಇದ್ರದ್ದು, ರಿಟರ್ನ್ ಟೈಪ್ ನನ್. ಆಯಿತಾ, ಆಮೇಲೆ ಇಲ್ಲಿ ಕೋಲನ್ ಹಾಕ್ರಿ. ಓಕೆ, ಇಲ್ಲಿ ಟ್ಯಾಬ್ ಪ್ರಿಂಟ್ ನಾನು ಫಸ್ಟ್ ಫಂಕ್ಷನ್. ಆಯಿತಾ, ಇದಾದಮೇಲೆ ಓಕೆ, ಸಾರಿ, ಇಲ್ಲೇನು ಮಾಡಿದ್ದೀನಿ, ಆ್ಯರೋ ನೋಡು ಒಂದು ಸ್ಪೇಸ್ ಕ್ರಿಯೇಟ್ ಮಾಡಿದ್ದೀನಿ ಅದಕ್ಕೆ ಎರರ್ ಬಂತಲ್ಲಿ. ಓಕೆ, ನೆಕ್ಸ್ಟ್ ನಾನು ಫಸ್ಟ್. ಆಯಿತಾ, ಡೆಫಿನಿಷನ್ ನಾನು ಸೆಕೆಂಡ್. ಸೊ ಈಗ ಇಲ್ಲೊಂದು ಆ್ಯರೋ ಮಾರ್ಕ್ ಹಾಕ್ರಿ, ಇದು ರಿಟರ್ನ್ ಆನ್ ಮಾಡುತ್ತಾ, ಇಲ್ಲಿ ಕೋಲನ್ ಹಾಕ್ರಿ, ಪ್ರಿಂಟ್ ನಾನು ಸೆಕೆಂಡ್ ಫಂಕ್ಷನ್. ಆಯಿತಾ, ಈಗ ಇದು ಎರಡು ವರ್ಕ್ ಆಗಾಗ್ತೈತಿಲ್ಲ ನೋಡೋಣ ಫಸ್ಟ್. ಸೊ ಈಗೇನು ಮಾಡ್ಬೇಕು ನಾವು, ಇಲ್ಲಿ ಬಿಗಿನಿಂಗ್ ಬರ್ಬೇಕು, ಲೈನ್ ಬಿಗಿನಿಂಗ್ ಬಂದು ನಾನು ಫಸ್ಟ್ ಕಾಲ್ ಮಾಡಿರಿ, ನೆಕ್ಸ್ಟ್ ನಾನು ಸೆಕೆಂಡ್ ಫಂಕ್ಷನ್ ಕಾಲ್ ಮಾಡಿರಿ. ಓಕೆ, ಇದೇನು ಇದು, ಇದಕ್ಕೇನಂತಾರೆ ಫಂಕ್ಷನ್ ಇನ್ವೊಕೇಶನ್ ಅಥವಾ ಕಾಲಿಂಗ್ ದ ಫಂಕ್ಷನ್. ಇಲ್ಲಿ ನಾವು ಬರೆದಿರೋದು ಏನು, ಫಂಕ್ಷನ್ ಡೆಫಿನಿಷನ್. ಓಕೆ, ಸೊ ಈಗ ಇನ್ನೊಂದು ನಿಮಗೆ ತೋರಿಸ್ಬೇಕಿತ್ತು, ಅದನ್ನ ಇದು ಎಕ್ಸಾಂಪಲ್ ಇದು ರನ್ ಆದಮೇಲೆ ತೋರಿಸ್ತೀನಿ. ಸೊ ಈಗ ಇಲ್ಲೇ ಟರ್ಮಿನಲ್ ಒಳಗೆ ಇದನ್ನು ರನ್ ಮಾಡಿ ನೋಡೋಣ. ಸೊ ಏನು ಕಾಲ್ ಆಯಿತು, ನಾನು ಫಸ್ಟ್ ಫಂಕ್ಷನ್ ಕಾಲ್ ಆಯಿತು, ಅದು ಪ್ರಿಂಟ್ ಆಯಿತು. ನಾನು ಸೆಕೆಂಡ್ ಫಂಕ್ಷನ್ ಅದು ಕಾಲ್ ಆಯಿತು, ಅದು ಪ್ರಿಂಟ್ ಆಯಿತು. ಆಯಿತಾ, ಸೊ ನಿಮ್ಗೆ ಏನಾರ ಡೌಟ್ ಇತ್ತಂದ್ರೆ ಇವ್ರು ಏನು ಹೇಳಾಕ್ತಾರೆ, ಇದು ಔಟ್ಪುಟ್ ಕರೆಕ್ಟ್ ಆಯಿತು ಇಲ್ಲೋ ಅಂತಂದರೆ ಏನು ಮಾಡಬೇಕು, ಇಲ್ಲಿ ಜಸ್ಟ್ ಬ್ರೇಕ್ ಪಾಯಿಂಟ್ ಸೆಟ್ ಮಾಡಬೇಕು. ಇಲ್ಲಿ ಸೆಟ್ ಮಾಡಿ ಇದನ್ನು ಹೋಗಿ ಡಿಬಗ್ ಪೈಥಾನ್ ಫೈಲ್.
ಇಷ್ಟಂದ್ರೆ ಅಂದ್ರೆ ಆಟೋಮೆಟಿಕ್ಲಿ ನಿಮಗೆ ಫಸ್ಟ್ ಫಂಕ್ಷನ್ ಇಲ್ಲಿಗೆ ಬಂತು, ಬ್ರೇಕ್ ಪಾಯಿಂಟ್ ಇಲ್ಲಿ ಬಂತು, ಇಲ್ಲಿ ನೀವು ಕಾಲ್ ಸ್ಟ್ಯಾಕ್ನಾಗ ನೋಡ್ಬೋದು, ಇಲ್ಲಿ ಸ್ಟಾರ್ಟ್ ಆಗಿತ್ತಲ್ಲ ಫಸ್ಟ್ ಫಂಕ್ಷನ್ ಬಂತು. ಆಮೇಲೆ ನೆಕ್ಸ್ಟ್ ಏನಿದೆ ಕಂಟಿನ್ಯೂ F5 ಹೊಡೆದ್ರಿ ಅಂದ್ರೆ ಆಟೋಮೆಟಿಕ್ಲಿ ನೆಕ್ಸ್ಟ್ ಬ್ರೇಕ್ ಪಾಯಿಂಟ್ ಎಲ್ಲೈತಿ, ಲೈನ್ ನಂಬರ್ 7ಗೆ ಐತಲ್ಲ ಅಲ್ಲಿ ಬರ್ತೈತಿ ನೋಡ್ರಿ. ಡೆಮೋ ನೋಡ್ರಿ, ನಾ ಏನು ಮಾಡಾಕ್ತೀನಿ F5 ಅಥವಾ ಕಂಟಿನ್ಯೂ. ಸೊ ಆಟೋಮೆಟಿಕ್ಲಿ ಈ ಕಂಟ್ರೋಲ್ ಐತಲ್ಲ, ಈ ಕಂಟ್ರೋಲ್ ಇಲ್ಲಿ ಬರುತ್ತೆ ಲೈನ್ ನಂಬರ್ 7ಗೆ. ಕರೆಕ್ಟ್. ನಾವು ನಿಮ್ಮ ಕಾಲ್ ಸ್ಟ್ಯಾಕ್ನಾಗ ಫಂಕ್ಷನ್ ಚೇಂಜ್ ಆಯಿತು, ನಾನು ಸೆಕೆಂಡ್ ಫಂಕ್ಷನ್. ಓಕೆ, ನಾವು ಲೆಟ್ಸ್ ಪಾಸ್ ಇಟ್. ನಾವು ಇದನ್ನು ಮ್ಯಾಲೆ ಬರೆದಿದ್ವಿ ಅಂದರೆ ಏನಾಗ್ತಿತ್ತು, ಈ ಥರ ಬರೆದು ರನ್ ಮಾಡಿ ನೋಡೋಣ ಅಂತ ಟರ್ಮಿನಲ್ ಒಳಗೆ ರನ್ ಮಾಡಿ ತೋರಿಸ್ತೀನಿ. ಈ ಫೈಲ್ ಹೆಸರು functions3 ಇದು. ಓಕೆ, 1 ಸೆಕೆಂಡ್. ಫೈಲ್ ಹೆಸರು ಏನೈತಿ ಇದು? ಓಕೆ function3 ಆಗೈತೆ ಅದು. ಅದಕ್ಕೆ ಕಾಪಿ ಪಾತ್ ಪೈಥಾನ್ function3 ಏನಂತಂತಿದೆ ಹೆಸರು ಇಲ್ಲಿ? ನೇಮ್ ಎರರ್, ನಾನು ಫಸ್ಟ್ ಈಸ್ ನಾಟ್ ಡಿಫೈನ್ಡ್. ಓಕೆ, ಸೊ ಇಲ್ಲಿ ನೋಡ್ರಿ, ಈಗ ಇದನ್ನು ರನ್ ಮಾಡ್ತೀನಿ. ಇಲ್ಲಿ ವಿಜುವಲ್ ಸ್ಟುಡಿಯೋದಾಗೂ ರನ್ ಮಾಡಿದ್ರೆ ಏನಂತ ಬರುತ್ತೆ ಎರರ್? ನಾನು ಫಸ್ಟ್ ಈಸ್ ನಾಟ್ ಡಿಫೈನ್ಡ್. ನನಗೆ ಗೊತ್ತಿಲ್ಲ ಇದು ಎಲ್ಲೈತಿ ನಾನು ಫಸ್ಟ್ ಅಂತ ಹೇಳ್ತಿದೆ ನಿಮ್ದು ಇಂಟರ್ಪ್ರಿಟರ್. ಮತ್ತು ಇಲ್ಲೇ ಕೆಳಗೆ ಐತಲ್ಲ ಅಂತ ಕೇಳ್ಬೋದು ನೀವು. ಅದೇನು ರೀ, ಇಂಟರ್ಪ್ರಿಟರ್ಗೆ ತಲೆ ಇಲ್ಲೇನು, ಇಲ್ಲೇ ಕೆಳಗೈತಿ ಕಾಣುತ್ತೇನೋ ಅಂತ ಕೇಳ್ಬೋದು. ಕರೆಕ್ಟಾ? ಅದೇನು ಮಾಡ್ತೈತಿ, ಈ ಫಂಕ್ಷನ್ ಇಲ್ಲಿ ಕಾಲ್ ನೀವು ಇನ್ವೋಕ್ ಮಾಡಾಕ್ತಿರಲ್ಲ, ಅದೇನು ಅಸ್ಯೂಮ್ ಮಾಡ್ತೈತಿ, ನಾ ಇದನ್ನು ಇನ್ವೋಕ್ ಮಾಡೋಕ್ಕಿಂತ ಮೊದಲ ನೀವು ನನಗೆ ಹೇಳಿರ್ಬೇಕಿದು ಎಲ್ಲೈತೆ ಅಂತಂದು ಕಂಡೀಷನ್ ಅದು. ಈಗ ಈ ಫೈಲ್ ಭಾಳ ಸಣ್ಣದೈತಿ, ಹಾರ್ಡ್ಲಿ ಇಲ್ಲಿ ಏನು 10 ಲೈನ್ ಕೋಡ್ ಐತಲ್ಲ. ಸೊ ಇಂಟರ್ಪ್ರಿಟರ್ಗೆ ಈಸಿಯಾಗಿ ಇದೇನು ಚಿಕ್ಕ ಪ್ರಾಜೆಕ್ಟ್ ಅಥವಾ ಚಿಕ್ಕ ಸ್ಯಾಂಪಲ್ ಕೋಡ್ ಐತಿ. ಬಟ್ ನಿಮ್ಮದು ಪ್ರಾಜೆಕ್ಟ್ನಾಗ ಏನಾರ ಸಾವಿರಾರು ಫೈಲ್ ಇದ್ದು, ಒಂದು 5 ಲಕ್ಷ ಸೋರ್ಸ್ ಕೋಡ್ ಇತ್ತು, ಆವಾಗ ಇಂಟರ್ಪ್ರಿಟರ್ ಅದು ಮತ್ತು ಎಲ್ಲ 5,000 ಫೈಲ್ ಎಲ್ಲ ಹುಡುಕ್ಬೇಕು, 5 ಮಿಲಿಯನ್ ಲೈನ್ ಕೋಡ್ ಎಲ್ಲ ಹುಡುಕ್ಬೇಕು. ಹುಡುಕಿದಾಗ ಅದಕ್ಕೆ ಗೊತ್ತಾಗುತ್ತೋ ಇಲ್ಲೇ ಐತಿ ಇದು ಫಂಕ್ಷನ್ ಅಂತಂದು. ಅದಕ್ಕೆ ಅವರು ಇಂಟರ್ಪ್ರಿಟರ್ ಏನಂತೈತಿ, ಇದು ನನ್ನ ಹೆಡ್ಡೇಕಲ್ಲ, ಇದು ನಿಮ್ಮದು ಪ್ರಾಬ್ಲಮ್, ಇದು ನೀವು ಹೇಳ್ರಿ ನನಗೆ ಎಲ್ಲೈತಂತ. ಓಕೆ, ಸೊ ಪೈಥಾನ್ದೊಳಗೆ ಫಂಕ್ಷನ್ ಡಿಕ್ಲರೇಷನ್ ಮಾಡೋಕ್ಕೆ ಬರುತ್ತೇನಂತ ನೋಡೋಣ, ಆಯಿತಾ? ಸೊ ಲೆಟ್ಸ್ ಸಿ. ಯೂಶ್ವಲಿ ಏನು ನಾನು ನಿಮ್ಗೆ ಹೇಳ್ದಂಗೆ ChatGPT ಓಪನ್ ಮಾಡ್ಕೋರಿ, ಬಿಂಗ್ ಓಪನ್ ಮಾಡಿರಿ. ಇಲ್ಲಿ ಹೋಗಿ ಏನನ್ರಿ, ಹೌ ಟು ಡಿಕ್ಲೇರ್ ಫಂಕ್ಷನ್ ಇನ್ ಪೈಥಾನ್. Does Python support function declaration? Can we invoke a function and keep declaration at the bottom of the file? ಓಕೆ, ಸೊ ಇದ್ರೊಳಗೆ ಆ ಥರ ಆಪ್ಷನ್ನೇ ಇಲ್ಲ. ಇದ್ರೊಳಗೆ ಏನನ್ನ ಹಾಕ್ತಾರೆ, ನೀವು ಆ ಥರ ಮಾಡೋಕ್ಕೆ ಬರಂಗೇನಿಲ್ಲ ಹಾಕ್ತಾರೆ. ಇದ್ರೊಳಗೆ ಏನಂದ್ರೆ ನೀವು ಅದನ್ನು ಮೊದಲು ಮಾಡಬೇಕು. ಈಗ ನೀವು ಸಿ ಪ್ರೋಗ್ರಾಮ್ದಾಗ ಯಾರ್ಯಾರು ಸಿ ಕಲಿಯಾಕ್ತಿರಲ್ಲ ಅಬ್ಸರ್ವ್ ಮಾಡಿರಿ. ನಾನೇನು ಮಾಡಿದ್ನಿ, ಡಿಕ್ಲರೇಷನ್ ಹಾಕಿದ್ನಿ ಮ್ಯಾಲೆ, ಅದು ವಾರ್ನಿಂಗ್ ಕೊಡಾಕ್ತಿತ್ತು, ಎರರು ಅಲ್ಲ ವಾರ್ನಿಂಗ್ ಕೊಡಾಕ್ತಿತ್ತು. ನಾ ಏನು ಮಾಡಿದ್ನಿ, ಮ್ಯಾಲೆ ಡಿಕ್ಲರೇಷನ್ ಹಾಕಿದ್ನಿ. ಹಾಕಿದ ತಕ್ಷಣ ಕಂಪೈಲರ್ ಏನಂತು, ಓಕೆ ಐತಿ ಬಿಡಪ್ಪ, ಕೆಳಗೈತಿ ಇವ್ನು ಡಿಕ್ಲೇರ್ ಮಾಡತ್ತಾನ ಅಂತ ಬಿಡ್ತು. ಇನ್ನೊಂದು ಏನಾಗ್ತೈತಿ ಸಿ ಒಳಗಂದ್ರೆ, ಕಂಪೈಲರ್ ಪೂರಾ ಅದನ್ನು ಫೈಲ್ ಓದಿ ಬೈನರಿ ಕನ್ವರ್ಟ್ ಮಾಡುತ್ತೆ. ಅವತ್ತು ಫುಲ್ ಫೈಲ್ ಓದಿ ಅದ್ರೊಳಗೆ ಎಲ್ಲೆಲ್ಲಿ ಫಂಕ್ಷನ್ ಅದಾವೆ ಏನೇನದಾವೆ ಎಲ್ಲ ಮ್ಯಾಪಿಂಗ್ ಮಾಡ್ಕೊಂಡನ ಅದು ಬೈನರಿ ಫೈಲ್ ರೆಡಿ ಮಾಡ್ತೈತಿ. ಓಕೆ, ಸೊ ಕಂಪೈಲರ್ಗೆ ಆ್ಯಕ್ಚುಲಿ
ಇದು ದೊಡ್ಡ ಪ್ರಾಬ್ಲಮ್ ಅಲ್ಲ. ಆದರೆ ಇಂಟರ್ಪ್ರಿಟರ್ಗೆ ದೊಡ್ಡ ಪ್ರಾಬ್ಲಮ್ ಐತಿ. ಇದು ಯಾಕಂದರೆ ಇದು ಒಂದೊಂದು ಲೈನ್ ಎಕ್ಸಿಕ್ಯೂಟ್ ಮಾಡ್ಕೋತ ಹೋಗ್ತೈತಲ್ಲ. ಈಗ ಈ ಲೈನ್ ಎಕ್ಸಿಕ್ಯೂಟ್ ಮಾಡುವಾಗ ಅದಕ್ಕೆ ಆ್ಯಕ್ಚುಲಿ ಈ ಫೈಲ್ ಅದನ್ನು ಓದೇ ಇರಲ್ಲ ಅದು. ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿರಿ, ಪೈಥಾನ್ ಇದ್ದದ್ದು ಎಂಟೈರ್ ಫೈಲ್ ಎಲ್ಲ ಓದಿ ಆಮೇಲೆ ಒಂದೊಂದು ಲೈನ್ ಮಾಡತ್ತಿಲ್ಲದು. ಆ ಫೈಲ್ ಓಪನ್ ಮಾಡಿ ಒಂದೊಂದು ಲೈನ್ ರೀಡ್ ಮಾಡಿ ಎಕ್ಸಿಕ್ಯೂಟ್ ಮಾಡಾಕ್ತೈತಿ, ಆಯಿತಾ? ಹಂಗೆ ಮಾಡುವಾಗ ಅದಕ್ಕೆ ಗೊತ್ತಿಲ್ಲ ಆ್ಯಕ್ಚುಲಾಗಿ ಈ ಫೈಲ್ ಎಲ್ಲೈತಿ, ಈ ಫಂಕ್ಷನ್ ಎಲ್ಲೈತಿ, ಇದು ಫೈಲ್ನಾಗ ಐತೋ ಬೇರೆ ಫೈಲ್ನಾಗ ಐತೋ, ಇಟ್ ಡೋಂಟ್ ನೋ. ಅದಕ್ಕೆ ಅದು ಇದನ್ನು ಸ್ಟ್ರಿಕ್ಟಾಗಿ ಮಾಡಾಕ್ತೈತಿ. ಸೊ ಇದ್ರೊಳಗೆ ಈ ಥರ ಮಾಡೋಕ್ಕೆ ಬರೋಂಗೇ ಇಲ್ಲ. ಅಂದರೆ ಇದರ ಅರ್ಥ ನೀವು ಫಂಕ್ಷನ್ ಇನ್ವೊಕೇಶನ್ ಅದ್ರದ್ದು ಡೆಫಿನಿಷನ್ ಆದಮೇಲೆ ಮಾಡಬೇಕು, ಈ ಥರನ ಮಾಡಬೇಕು. ಓಕೆ, ಸೊ ಈಗ ವರ್ಕ್ ಆಯ್ತು. ಈಗ ನಾ ಏನು ಮಾಡ್ತೀನಿ, ಈ ಸೆಕೆಂಡ್ ಫಂಕ್ಷನ್ ಐತಲ್ಲ ಇದನ್ನು ಫಸ್ಟ್ ಫಂಕ್ಷನಿಂದ ಕಾಲ್ ಮಾಡೋಣ. ಇಲ್ಲಿಂದ ತೆಗಿತೀನಿ. ಹೆಂಗೆ ಕಾಲ್ ಮಾಡೋದು, ಇದಾದಮೇಲೆ ಇಲ್ಲಿ ಎಂಟರ್ ಮಾಡಿ ಇಲ್ಲಿ ಬರಿಬೇಕು ನೀವು. ನಾನು ಸೆಕೆಂಡ್ ಫಂಕ್ಷನ್ ಬರೆದು ಈ ಥರ ಬ್ರೇಸ್ ಹಾಕ್ಬೇಕಷ್ಟು. ಇಷ್ಟು ಮಾಡಿದ್ರೆ ಏನಾಗುತ್ತೆ, ನಿಮ್ಮದು ಫಸ್ಟ್ ಫಂಕ್ಷನಿಂದ ಸೆಕೆಂಡ್ ಫಂಕ್ಷನ್ ಕಾಲ್ ಆಗುತ್ತೆ. ಆಮೇಲೆ ಇದನ್ನು ನೀವು ಎಷ್ಟು ಸರಿ ಬೇಕು ಅಷ್ಟು ಸರಿ ಮಾಡ್ಬೋದು ಈ ಥರ. ದೇರ್ ಈಸ್ ನೋ ಲಿಮಿಟ್. ಓಕೆ, ಸೊ ಈಗ ಇದನ್ನು ರನ್ ಮಾಡೋಣ ಅಂತ. ನೋಡಿರಿ ಇಲ್ಲಿ ಏನೇನು ಔಟ್ಪುಟ್ ಬಂತು. ನಾನು ಫಸ್ಟ್ ಫಂಕ್ಷನ್ ಅಂತ ಬಂತು ಒಂದು ಸರಿ, ಅದ್ರ ಜೊತೆಗೆ ಮತ್ತು 3 ಸರಿ ಬಂತು ನಾನು ಸೆಕೆಂಡ್ ಫಂಕ್ಷನ್ ಅಂತ. ಸೊ ಈಗ ನಾನು ಈ ಸೆಕೆಂಡ್ ಫಂಕ್ಷನ್ ಐತಲ್ಲ ಇದ್ರಾಗಿಂದ ಈಗ ಮತ್ತು ನಾ ಫಸ್ಟ್ ಫಂಕ್ಷನ್ ಕಾಲ್ ಮಾಡಿದ್ನಿ ಅಂದರೆ ಏನಾಗ್ತೈತಿ ನೋಡೋಣ. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಫಂಕ್ಷನ್ಸ್ದಾಗ. ಥಿಂಕ್ ಮಾಡಿರಿ ಒಂದು ನಿಮಿಷ ಏನಾಗುತ್ತೆ. ಈಗ ನಾನು ಏನು ಮಾಡಾಕ್ತೀನಿ, ಇದನ್ನ ಇವೆರಡು ತೆಗಿತೀನಿ ಜಸ್ಟ್. ಸೊ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಕಾಲ್ ಮಾಡಾಕ್ತೈತಿ, ಸೆಕೆಂಡ್ ಫಂಕ್ಷನ್ ಮತ್ತು ಫಸ್ಟ್ ಕಾಲ್ ಮಾಡಾಕ್ತೈತಿ. ಸೊ ಹಿಂಗೆ ಮಾಡಿದಾಗ ಏನಾಗುತ್ತೆ, ಇದನ್ನು ಇಲ್ಲಿ ಟರ್ಮಿನಲ್ದಾಗ ರನ್ ಮಾಡಿ ನೋಡೋದಕ್ಕಿಂತ ಕಮಾಂಡ್ ಲೈನ್ದಾಗ ಮಾಡಿ ನೋಡಿದ್ರೆ ಮಜಾ ಬರುತ್ತೆ. ವಿಲ್ ಡೂ ಇಟ್ ಹಿಯರ್. ಓಕೆ, ಫಂಕ್ಷನ್ 3 ಏನಾಯಿತು, ಮ್ಯಾಕ್ಸಿಮಮ್ ರಿಕರ್ಷನ್ ಡೆಪ್ತ್ ಎಕ್ಸೀಡೆಡ್. ಓಕೆ, ಸೊ ಇದು ಭಾಳ ನನ್ನ ಮಷಿನ್ದಾಗ ಅರೌಂಡ್ 999 ಟೈಮ್ಸ್ ಕಾಲ್ ಆಯ್ತದ ಒಂದ್ರೊಳಗೆ. ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಸರಿ ಕಾಲ್ ಆಗೈತಿ. ಇಷ್ಟು ಸರಿ ಅದು ಒಂದು ಫಂಕ್ಷನಿಂದ ಇನ್ನೊಂದು ಫಂಕ್ಷನ್ ಸೈಕಲ್ದಾಗ ಕಾಲ್ ಆಗಿ ಈಗ ಹೆಂಗಂದ್ರೆ ಈಗ ಇಬ್ಬರು ಕಳ್ಳರು ಇದಾರೆ ಅಂತ ತಿಳ್ಕೊಳ್ರಿ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿರ್ತಾರ. ಇವೇನಂತಾನೆ ಅವ್ ಕಳ್ತಾರ ಮಾಡ್ಯಾರಂತ, ನಾವು ಇವು ಮಾಡ್ಯಾರಂತಾನೆ, ಆ ಥರ ಇದು. 1 is calling 2 and 2 is calling 1. So there is a endless loop and finally it says maximum recursion depth reached. ಇದನ್ನ ಈಗ ಡಿಬಗ್ ಮಾಡಿ ನೋಡೋಣ, ಇನ್ನೂ ಮಜಾ ಬರುತ್ತೆ. ಸೊ ಸೆಕೆಂಡ್ ಇಲ್ಲೊಂದು ಬ್ರೇಕ್ ಪಾಯಿಂಟ್ ಹಾಕೋಣಂತ, ಇಲ್ಲೊಂದು ಹಾಕೋಣಂತ. ಆದರೆ ಏನು ಒಂದೊಂದು ಲೈನ್ ಡಿಬಗ್ ಮಾಡೋದು ಬೇಡ, ವಿಲ್ ಯೂಸ್ ದಟ್ ಕಂಟಿನ್ಯೂ ಆಪ್ಷನ್, ಆಯಿತಾ? ಓಕೆ, ಈಗ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಕಾಲ್ ಸ್ಟ್ಯಾಕ್ ಹೆಂಗೆ ಗ್ರೋ ಆಗುತ್ತೆ. ಕಾಲ್ ಸ್ಟ್ಯಾಕ್ ಎಲ್ಲೈತಿ, ಇಲ್ಲೈತಿ ಇಲ್ಲಿ ಕೆಳಗೆ ಲೆಫ್ಟ್ ಕಾರ್ನರ್ನಾಗ. ಇದು ವಿಂಡೋ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ತೇನೆ ತಡ್ರಿ. ಓಕೆ, ಇಷ್ಟಾಗತೈತಿ ಇದು. ಲೆಟ್ಸ್ ಡೂ ಇಷ್ಟ ಇದ್ರೂ ಪರವಾಗಿಲ್ಲ, ವಿಲ್ ಜಸ್ಟ್ ಸಿ ಇಟ್ 1 ಸೆಕೆಂಡ್. ಸೊ ಈಗ ಇಲ್ಲೊಂದು ಬ್ರೇಕ್ ಪಾಯಿಂಟ್ ಐತಿ, ಇಲ್ಲೊಂದು ಐತಲ್ಲ. ಓಕೆ, ನಾ ಇದು ಕಂಟಿನ್ಯೂ F5 ಯೂಸ್ ಮಾಡಿರಿ. ಅಲ್ಲಿ ನೋಡ್ರಲ್ಲ ಅದು ಹೆಂಗೆ ಗ್ರೋ ಆಗತೈತಿ ಕಾಲ್ ಸ್ಟ್ಯಾಕ್. ನೋಡ್ರಿ ಅಲ್ಲಿ ಹಂಗೆ ಅದು ಒಂದೊಂದು ಮೇಲೆ ಒಂದಾದ್ಮೇಲೆ. ಈಗ ಇಲ್ಲಿ ಕಾಲ್ ಸ್ಟ್ಯಾಕ್ದಾಗ ಇಲ್ಲಿ ಅಬ್ಸರ್ವ್ ಮಾಡಿರಿ, ಇಲ್ಲಿ ಇದ್ರೊಳಗೆ ಏನಾಗತೈತಿ ಈ ಥರ ಕಂಟಿನ್ಯೂಸ್ ಆಗಿ ಅದು ಫಂಕ್ಷನ್ ಏನಾಗತೈತಿ ಕಾಲ್ ಆಗಾಗ್ತೈತಿ. ನೀವು ಹಿಂಗೆ ಕುಂತ್ರಿ ಅಂತ ತಿಳ್ಕೊರಿ, ಅದು ಹೋಗ್ತೈತಿ. ನೀವು ಹಿಂಗೆ ನಾ ಆಲ್ಮೋಸ್ಟ್ 999 ಟೈಮ್ಸ್ ಹೋಗಿ ಫೈನಲಿ ಏನಾಗ್ತೈತಿ ಅದು ಬಂದಾಗತ್ತೆ. ಸೊ ಫಸ್ಟ್ ಈಸ್ ಕಾಲಿಂಗ್ ಸೆಕೆಂಡ್ ಈಸ್ ಕಾಲಿಂಗ್ ಫಸ್ಟ್ ಈಸ್ ಕಾಲಿಂಗ್ ಸೆಕೆಂಡ್. ಈ ಥರ ಇಶ್ಯೂಸು ಬರ್ತಾವೆ ಇಂಡಸ್ಟ್ರಿಯಾಗ. ನೋಡಿ ನಾ ಕೆಲವೊಂದು ಸರಿ ಪ್ರೋಗ್ರಾಮ್ ಹ್ಯಾಂಗ್ ಆಗಿಬಿಡ್ತೈತಿ. ಬಿಕಾಸ್ ಈಗ ಒಂದು 10 ಡೆವಲಪರ್ ಇರ್ತಾರೆ, ಇವೊಂದು ಪಾರ್ಟ್ ಡೆವಲಪ್ ಮಾಡಿರ್ತಾನೆ, ಅವೊಂದು ಮಾಡಿರ್ತಾನೆ. ಅದು ಫೈನಲಿ ಏನಾಗಿರ್ತೈತಿ, ಇವ್ರಿದ್ದದ್ದು ಅವ್ರು ಮಾಡಿದ ಮೆಥಡ್ ಕಾಲ್ ಮಾಡಿರ್ತಾರೆ, ಅವ್ರಿದ್ದದ್ದು ಇವ್ರು ಮಾಡಿರ್ತಾರೆ. ಫೈನಲ್ ಅವ್ರಿದ್ದವ್ರು ಫಸ್ಟ್ ಅವ್ರು ಮಾಡಿರ್ತಾರೆ, ಇವರಿಬ್ಬರು ಮಾತಾಡಿರಲ್ಲ.
ಸೊ ಅದು ರನ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಏನಂದ್ರೆ ನಾವು ಇನ್ಫಿನೈಟ್ ಲೂಪ್ನೇ ಹೊಂಟಿವಿ ಅಂತಂದು. ಸೊ ಈ ಥರ ಇಂಡಸ್ಟ್ರಿ ಒಳಗೆ ಆಗುತ್ತೆ ಕೆಲವೊಂದು ಸರಿ. ಆ್ಯಂಡ್ ಕೋಡ್ ಬರ್ದು ಟೆಸ್ಟ್ ಮಾಡತ್ತಿದ್ರೆ ಅಂದ್ರೆ ಗೊತ್ತಾಗುತ್ತೆ ಇಲ್ಲೇ ಆಗ್ತೈತೆ ಅಂತ. ಇಲ್ಲಾಂದ್ರೆ ಲಾಗ್ಸ್ ನೋಡ್ಬೇಕಾಗತ್ತೆ, ಇಲ್ಲಾಂದ್ರೆ ಡಿಬಗರ್ ಅಟ್ಯಾಚ್ ಮಾಡಿ ಕಾಲ್ ಸ್ಟ್ಯಾಕ್ ನೋಡ್ಬೇಕಾಗತ್ತೆ. ಸೊ ಹಿಂಗೆ ಕಾಲ್ ಸ್ಟ್ಯಾಕ್ ನೋಡಿದಾಗ ಈಗ ನಮ್ಗೆ ಈಸಿಯಾಗಿ ಗೊತ್ತಾಗ್ತೈತಿ ಇಲ್ಲಿ ರಿಕರ್ಷನ್ ಐತಿ, ಈ ಥರ ಐತೆ ಅಂತ. ಸೆಲ್ಫ್ ಲೂಪ್ ಅಂತಾರೆ ಇದಕ್ಕೆ. ರಿಕರ್ಷನ್ ಅಂದ್ರೆ ಸೇಮ್ ಫಂಕ್ಷನ್ ಕಾಲಿಂಗ್ ಇಟ್ ಸೆಲ್ಫ್ ಇಸ್ ಅ ರಿಕರ್ಷನ್. ಓಕೆ, ದಿಸ್ ಈಸ್ ನಾಟ್ ರಿಕರ್ಷನ್. ಇದಕ್ಕೇನಂತಾರೆ ಸೆಲ್ಫ್ ಲೂಪ್ ಅಂತಾರೆ. ಸೆಲ್ಫ್ ಲೂಪ್ ಅಂದರೆ ಇದು 1 ಈಸ್ ಕಾಲಿಂಗ್ ಟು 2 ಈಸ್ ಕಾಲಿಂಗ್ ಇದು 1, ರೈಟ್. ದೇರ್ ಈಸ್ ಅ ಲೂಪ್ ಹಿಯರ್. ರಿಕರ್ಷನ್ ಮೀನ್ಸ್ ಸೇಮ್ ಫಂಕ್ಷನ್ ಕಾಲಿಂಗ್ ಇಟ್ ಸೆಲ್ಫ್, ಅದು ವ್ಯತ್ಯಾಸ. ನಾವು ಅದನ್ನು ಡಿಬಗರ್ ಅಟ್ಯಾಚ್ ಮಾಡಿ ನೋಡಿದಾಗ ಅದು ಫಂಕ್ಷನ್ ಹಿಂಗೆ ಹಗಲೆಲ್ಲ ರಿಪೀಟ್ ಆಗಾಗ್ತಿತ್ತು ಅಂದ್ರೆ ಗೊತ್ತಾಗ್ಬಿಡುತ್ತೆ, ಓಕೆ ಏನೋ ಗದ್ದಲಾಗೈತಿಲ್ಲ ಅಂತಂದು. ಈ ಥರ ಇಸ್ ಜಸ್ಟ್ ಲಿಟಲ್ ಇಂಟ್ರೆಸ್ಟಿಂಗ್. ಸೊ ಐ ಥಾಟ್ ಐ ವಿಲ್ ಡೆಮೋ ದಿಸ್ ಒನ್ ಹಿಯರ್. ನೆಕ್ಸ್ಟ್ ಈಗ ಎರಡು ಇಷ್ಟು ಫಂಕ್ಷನ್ ಬರೆದ್ರೆ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಏನು ಪ್ಯಾರಾಮೀಟರ್ ಪಾಸ್ ಮಾಡಬೇಕು, ಆಯಿತಾ. ಸೊ ಪ್ಯಾರಾಮೀಟರ್ ಏನು ಪಾಸ್ ಮಾಡೋಣ, ಇಲ್ಲಿ ಮೆಸೇಜ್ ತೊಗೊಳ್ಳೋಣ ಅಂತ. ಓಕೆ, ನಾನು ಏನು ಮಾಡ್ತೀನಿ, ಈ ಫೈಲ್ ಸೇವ್ ಮಾಡ್ತೀನಿ ಸೊ ದ್ಯಾಟ್ ಯು ಕ್ಯಾನ್ ನೀವು ಇದನ್ನು ನಿಮ್ಮ ಮಷಿನ್ದಾಗ ರನ್ ಮಾಡಿ ನೋಡ್ರಿ ಹೆಂಗಾಗುತ್ತಂತಂದು. ಲೆಟ್ಸ್ ಕ್ರಿಯೇಟ್ ಅನದರ್ ನ್ಯೂ ಫೈಲ್. functions4.py. ಓಕೆ, ಸೊ ಈಗ ಇಲ್ಲಿ ಒಂದು ಸೆಕೆಂಡ್. ಓಕೆ, functions4.py ನಾನು ಟೈಪ್ ಮಾಡತ್ತೀನಿ ಇಲ್ಲಿ. ಓಕೆ, ಈಗ ಫೈಲ್ ಸೇವ್ ಆಯ್ತು. ಸೊ ಈಗೇನು ಮಾಡೋಣ, ಫಂಕ್ಷನ್ಸ್ ವಿತ್ ಪ್ಯಾರಾಮೀಟರ್ಸ್ ಮಾಡೋಣ. ಓಕೆ, ಸೊ ಲೆಟ್ಸ್ ಡಿಫೈನ್ ಅ ಫಂಕ್ಷನ್. ಪ್ರಿಂಟ್ ಸ್ಟೂಡೆಂಟ್ ಡೀಟೇಲ್ಸ್. ಸ್ಟೂಡೆಂಟ್ ಡೀಟೇಲ್ಸ್ ಏನೇನು ಇರ್ತೈತಿ, ಲೆಟ್ಸ್ ಸೇ ನೇಮ್ ಫಸ್ಟ್, ಆಯಿತಾ. ಸೊ ಇದನ್ನು ಈ ಥರನೂ ಬರಿಬೋದು, ನೇಮ್ ಕೋಲನ್ ಬರೋದು ಇಲ್ಲಿ. ಅದು ಯಾವ ಡೇಟಾ ಟೈಪ್ ಐತೆ ಅಂತ ಬರಿಬೋದು ನಾವು ಇದರೊಳಗೆ. str ಕಾಮ ಮುಂದೆ ನೆಕ್ಸ್ಟ್ ಏಜ್ ಕೋಲನ್ ಇಂಟೀಜರ್. ನೆಕ್ಸ್ಟ್ ಇದು CGPA ಕೋಲನ್ ಏನು ಡೇಟಾ ಟೈಪ್ ಇದು, ಫ್ಲೋಟ್. ಈಗ ಇದ್ರೊಳಗೆ ನಾವು ಈ ಥರ ಏನು ಬರಿತಿದ್ದೀವಲ್ಲ, ನೇಮ್ ಈಸ್ ನಾಟ್ ಆಕ್ಸೆಸ್ಡ್. ಲೆಟ್ಸ್ ಸೇ ದಿಸ್ ಈಸ್ ರಿಟರ್ನಿಂಗ್ ಇಂಟ್. ಓಕೆ, ಇಷ್ಟು ಬರೋದು ಪಾಸ್ ಬರೋದು ನೋಡೋಣ. ಇಲ್ಲೇನು print student details. So name Mahesh, age 40, CGPA 8.9. So illೀಗ ನೇಮ್ ಈಸ್ ನಾಟ್ accessed ಅನ್ನಾಗ್ತೈತಿ. ಇದು ಏನೇನು ಸಿಂಟ್ಯಾಕ್ಸ್ ಎರರ್ ಏನಿದೆ, ಇದ್ರ ಸಿಂಟ್ಯಾಕ್ಸ್ ಎರರ್ ಏನೈತೆ ಅಂತ ನೋಡೋಣ. ಸಿಂಟ್ಯಾಕ್ಸ್ ಎರರ್ ಕೊಡ್ತಿಲ್ಲ ಇದು. ಸೊ ಈಗ ಇಲ್ಲಿ ಇದ್ರದ್ದು ಫುಲ್ ಪಾತ್ ತಗೋರಿ. ಈಗ ಇಲ್ಲಿ ಪ್ರಿಂಟ್ ಮಾಡೋಣ ಅಂತ. ಪ್ರಿಂಟ್ ಏನು ಸ್ಟೂಡೆಂಟ್ ನೇಮ್ ಈಸ್. ಓಕೆ, ಇಲ್ಲಿ ಈ ಥರ ಮಾಡಿ ದೆನ್ ನಿಮಗೆ ಬೇಕಿದ್ರೆ ನೀವು ಏನು ಮಾಡ್ಬೋದು, ಇಲ್ಲಿ ಕಾಮ ಹಾಕಿ ಇದು ಏನು ನೇಮ್ ಅಂತ ಕೊಡ್ಬೋದು. ಅದೇ ರೀತಿ ಪ್ರಿಂಟ್ ಸ್ಟೂಡೆಂಟ್ ಏಜ್
is comma age. Print student CGPA is comma CGPA. ಓಕೆ, ಸೊ ಇಷ್ಟು ಮಾಡಿ ಇದನ್ನು ಪ್ರಿಂಟ್ ಮಾಡಿ ನೋಡೋಣ, ರನ್ ಮಾಡಿ. ಸೊ ಇದು ವರ್ಕ್ ಆಯಿತು. ಐ ಥಿಂಕ್ ಅದು ಎರರ್ ಈಗ ನಂಗೆ ಗೊತ್ತಾಯಿತು ಏನು ಎರರ್ ಅಂತಂದ್ರೆ, ನಾವು ವೇರಿಯೇಬಲರ ಡಿಕ್ಲೇರ್ ಮಾಡಿದ್ವಿ ಆದರೆ ಅದನ್ನು ಯೂಸ್ ಮಾಡತ್ತಿರ್ಲಿಲ್ಲಲ್ಲ, ಅದಕ್ಕೆ ಅದು ಎರರ್ ಕೊಡಾಗ್ತಿತ್ತು. ಅದು ಕಂಪೈಲ್ ಇದ್ರದ್ದು ಎರರ್ ಅಲ್ಲ, ಅದು ಇಂಟರ್ಪ್ರಿಟರ್ದು. ಈಗ ಡಿಲೀಟ್ ಮಾಡಿ ತೋರಿಸ್ತೀನಿ ತಡ್ರಿ. ಓಕೆ, ಡಿಲೀಟ್ ಮಾಡಿದ್ಮ್ಯಾಗ ಈಗ ಬರಾಗ್ತೈತೆ ನೋಡಿ ಏನಂತ, ನೇಮ್ ಈಸ್ ನಾಟ್ ಎಕ್ಸೆಸ್ಡ್. ಅಂದ್ರೆ ನೀವು ಇಲ್ಲಿ ಫಂಕ್ಷನ್ ಇದನ್ನಾರ ಡಿಕ್ಲೇರರ ಮಾಡಿರಿ ಆದರೆ ಅದನ್ನು ಯೂಸ್ ಮಾಡಾಕ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡತ್ತಿತ್ತು ಅದು. ನಾ ಅದಕ್ಕೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆದ್ನಿ, ಏನು ಎರರಪ್ಪ ಇದಂತಂದು. ಸೊ ಈಗ ಇಲ್ಲಿ ನೀವು ಪಾಸ್ ಅಂತ ಬರೋದ್ರಿ ಅಂತ ತಿಳ್ಕೊರಿ, ಇದು ವರ್ಕ್ ಆಗಾಗ್ತೈತೆ ಕೋಡ್. ಆ್ಯಕ್ಚುಲಿ ನಾ ಯೂಸ್ ಮಾಡತ್ತಿಲ್ಲ, ನಿಮ್ಮ ಮರ್ಜಿ ಅದು. ಸೊ ಈಗ ನಾ ಏನು ಮಾಡಾಕ್ತೇನೆ, ಒಂದು ಫಂಕ್ಷನ್ ಮಾಡಿ ಇದು ಬೇರೆ ಬೇರೆ ಡೇಟಾ ಟೈಪ್ ಬರೋದು ಹಿಂಗೆ ಬರ್ದೇನೆ. ಇಲ್ಲಿ ಏನು ಮಾಡಾಕ್ತೇನೆ, ಅದನ್ನ ಏನೂ ಮಾಡಾಕ್ತಿಲ್ಲ. ಆ್ಯಂಡ್ ಇಲ್ಲಿ ಅದನ್ನು ಇನ್ವೋಕ್ ಮಾಡಾಕ್ತೇನೆ, ಆಯಿತಾ. ಸೊ ಈಗ ಇದ್ರೊಳಗೆ ಕೆಲವೊಂದು ಅಬ್ಸರ್ವ್ ಮಾಡಿರಿ. ಒಂದೇದು ಅಂದರೆ ಇದು ಏನೈತಿ, ವಾರ್ನಿಂಗ್ ಐತಿ, ಇದು ಎರರ್ ಅಲ್ಲಿದು. ಬಟ್ ಕೋಡ್ ರನ್ ಆಗಾಗ್ತೈತಿ ಈ ಥರ ರನ್ ಮಾಡಿದ್ರೆ, ಆಯಿತಾ. ಕಮಾಂಡ್ ಲೈನ್ದಾಗ ಹೋಗಿ ನಾ ರನ್ ಮಾಡಿದ್ರು ಏನಾಯ್ತು, ಅದು ಏನೂ ಕಂಪ್ಲೇಂಟ್ ಮಾಡಲಿಲ್ಲ, ರನ್ ಆಯಿತು. ನೆಕ್ಸ್ಟ್ ಈಗ ಇದ ಫಂಕ್ಷನನ್ನು ಇಷ್ಟು ಸಿಂಪಲ್ಲಾಗಿ ಬರಿಬೋದು, ಆಯಿತಾ. ನಾ ಇದನ್ನೇನು ಮಾಡ್ತೀನಿ, ಇದನ್ನು ಡೀಟೇಲ್ಸ್ ಅಂಡರ್ಸ್ಕೋರ್ ಸಿಂಪಲ್ ಅಂತ ಮಾಡ್ತೀನಿ, ಆಯಿತಾ. ಸೊ ಇಲ್ಲೇನಂದ್ರೆ ನಾ ಇದೇನು ಇದು ನೇಮ್ ಇದು ಏನಂತಾರೆ ಇದು STR ಐತಿ ಅಂತ ಇದು ಕೊಡಲ್ಲ. ಆಮೇಲೆ ಇದು ಇಂಟ್ ಐತಂತ ಇದು ಕೊಡಲ್ಲ. CGPA ಐತಂತ ಇದು ಕೊಡಲ್ಲ. ಮುಂದೆ ರಿಟರ್ನ್ ಟೈಪು ಕೊಡಲ್ಲ, ಆಯಿತಾ. ಇಷ್ಟು ಬರೆದು ಇದು ಪಾಸ್ ಅಂತ ಬರಿತೀನಿ. ಈಗ ಇದನ್ನು ನಾ ಇಲ್ಲಿ ಮತ್ತಿಲ್ಲಿ ಈಗ ಸೆಕೆಂಡ್ ಫಂಕ್ಷನ್ ಐತಲ್ಲ, ಪ್ರಿಂಟ್ ಸ್ಟೂಡೆಂಟ್ ಡೀಟೇಲ್ ಸಿಂಪಲ್ ಅಂತ. ಈಗ ಇದನ್ನು ಮತ್ತೀಗ ಇನ್ವೋಕ್ ಮಾಡ್ತೀನಿ. ಓಕೆ, ಈಗ ಇದನ್ನು ರನ್ ಮಾಡಿದ್ರು ಕೋಡ್ ವರ್ಕ್ ಆಗುತ್ತೆ, ಏನೂ ಕಂಪ್ಲೇಂಟ್ ಇಲ್ಲ. ಸೊ ನೀವು ಕಮಾಂಡ್ ಲೈನ್ದಾಗರ ಮಾಡಿರಿ, ಎಲ್ಲರ ಮಾಡಿರಿ, ಆಯಿತಾ. ಈಗ ಇಲ್ಲಿ ಅಬ್ಸರ್ವ್ ಮಾಡಿರಿ ಏನಂದ್ರೆ, ಫಂಕ್ಷನ್ ನೀವು ಪೈಥಾನ್ದಾಗ ಈ ಥರ ಡೀಟೇಲ್ ಆಗಿನೂ ಬರಿಬೋದು. ಈ ಥರ ಏನು ಅದು ವೇರಿಯೇಬಲ್ ಹೆಸರೇನು, ಅದರ ಡೇಟಾ ಟೈಪ್ ಏನು, ಮುಂದೆ ಅದರದ್ದು ರಿಟರ್ನ್ ಟೈಪ್ ಏನು, ಹಿಂಗೂ ಬರಿಬೋದು. ಇಲ್ಲ ಅಂದರೆ ಅದು ಏನೂ ಬರಿಲ್ದ ಹಿಂಗೂ ಬರಿಬೋದು ಡೈರೆಕ್ಟಾಗಿ. ಇದು ಬರೀ ಪೈಥಾನ್ದಾಗ ಅಷ್ಟೇ ಹಿಂಗೈತಿ. ಇಲ್ಲೇನಂದ್ರೆ ಅದು ನೀವು ನಮಗೇನು ಹೇಳಬೇಡ್ರಿ, ನಾವು ಅರ್ಥ ಮಾಡ್ಕೋತೀವಿ ಅನ್ನೋದು ಇಂಟರ್ಪ್ರಿಟರ್. ಓಕೆ, ಹಿಂಗಾಗಿ ಏನಾಗುತ್ತೆ ಇದ್ರಾಗ ಕೋಡಿಂಗ್ ಒಂದು ಸ್ವಲ್ಪ ಫಾಸ್ಟ್ ಆಗ್ತೈತಿ. ನಿಮ್ಮ ಮಿಸ್ಟೇಕ್ಸ್ ಕಡಿಮೆ ಆಗ್ತಾವೆ, ರೂಲ್ಸ್ ಕಡಿಮೆ ಅದಾವೆ. ಇದು ಮೇನ್ ಡಿಫ್ರೆನ್ಸ್ ಇದ್ರೊಳಗೆ. ಸೊ ಈಗ ನಾವಿಲ್ಲೇನು ಮಾಡಿದ್ವಿ, ಅದು ಪ್ರಿಂಟ್ ಮಾಡಿದ್ವಿ ಅಲ್ಲ. ಓಕೆ, ನಾ ಪ್ರಿಂಟ್ ಮಾಡಿದ್ದು ಡಿಲೀಟ್ ಮಾಡಿದ್ನಿ. ಈಗ ನಾ ಏನು ಮಾಡ್ತೀನಿ, ಡೈರೆಕ್ಟ್ ಪ್ರಿಂಟ್ ಮಾಡಿಬಿಡ್ತೀನಿ. ಏನೇನು ಪ್ರಿಂಟ್ ಮಾಡೋಣ, ಪ್ರಿಂಟ್ ಸ್ಟೂಡೆಂಟ್ ಡೀಟೇಲ್ಸ್. ಓಕೆ, ಸೊ ಇದ್ರೊಳಗೆ ನೇಮ್, ಇದು ಫಸ್ಟ್ ನೇಮ್ ಅಂತ ಮಾಡಿರಿ. ನೆಕ್ಸ್ಟ್ ಇದು ಏಜ್, ಸಾರಿ ಇದು ನೇಮ್ ಇರಲಿ, ಇದು ಏಜ್ ಇರಲಿ, ಇದು CGPA, ಆಯಿತಾ. ಇದು ಏಜ್ ಚೇಂಜ್ ಮಾಡಿರಿ, ಇದು CGPA ಚೇಂಜ್ ಮಾಡಿರಿ. ಓಕೆ, ಸೊ ಈಗಿದ ಪ್ರಿಂಟ್ ಸ್ಟೇಟ್ಮೆಂಟ್ ಏನು ಮಾಡೋಣ, ಇಲ್ಲಿ ಹಾಕೋಣ. ಓಕೆನಾ. ಆಮೇಲೆ ಮಹೇಶ್, ಇದು ರಮೇಶ್ ಅಂತ ಮಾಡೋಣ. ಓಕೆ, ಲೆಟ್ ಇಟ್ ಬಿ 2 ಡಿಫ್ರೆಂಟ್ ಸ್ಟೂಡೆಂಟ್ಸ್. ಸೊ ಒಂದ್ರಾಗ ಏನು ಮಾಡಾಕ್ತೀನಿ, ಈ ಥರ ಡೇಟಾ ಟೈಪ್ ಎಲ್ಲ ಡೀಟೇಲಾಗಿ ಬರ್ದೀನಿ. ಆಮೇಲೆ ಇಲ್ಲಿ ಅಬ್ಸರ್ವ್ ಮಾಡಿರಿ, ನಾ ಇಲ್ಲಿ ಇಂಟ್ ರಿಟರ್ನ್ ಅಂದೇನೆ, ಅದರ ರಿಟರ್ನ್ ಮಾಡತ್ತಿಲ್ಲ ಅಂದರೂ ಪೈಥಾನ್ ಕೋಡ್ ರನ್ ಆಗುತ್ತೆ. ಸೀದಾಗ ಏನಾರು ನೀವು ಇಂಟ್ ರಿಟರ್ನ್ ಟೈಪ್ ಹಾಕಿದ್ರಿ, ರಿಟರ್ನ್ ಮಾಡಲಿಲ್ಲ ಅಂದ್ರೆ ವಾರ್ನಿಂಗ್ ಹೊಡ್ಯಾಕೆ ಶುರು ಆಗುತ್ತೆ. ಆಮೇಲೆ ಇನ್ನು ಜಾವಾದಾಗ ಅದು ಎಲ್ಲ ಎರರ ಬರುತ್ತೆ ನಿಮ್ಗೆ, ಅದನ್ನು ಬಿಡಂಗೇನೆ ಇಲ್ಲ. ಅದು ಇದನ್ನ ಮಾಡ್ರೆ ಅಂತ ಕೊಡುತ್ತೆ ನಿಮಗೆ. ಯು ಹ್ಯಾವ್ ಟು ಡೂ ಇಟ್. ಓಕೆ,
ಆ್ಯಂಡ್ ಕೆಲವೊಂದು ಸಿ ಕಂಪೈಲರ್ ನಾವು ಪ್ರೊಡಕ್ಷನ್ದಾಗ ಏನು ಮಾಡ್ತೀವಿ, ಟ್ರೀಟ್ ವಾರ್ನಿಂಗ್ಸ್ ಆಸ್ ಎರರ್ ಅಂತ ಸೆಟ್ ಮಾಡಿರ್ತೀವಿ. ಸೊ ಅಲ್ಲಿ ನೀವು ರಿಟರ್ನ್ ಟೈಪ್ ಡಿಕ್ಲೇರ್ ಮಾಡಿದ್ರಿ ಡೇಟಾ ಟೈಪ್, ಅದ್ರ ರಿಟರ್ನ್ ಮಾಡಲಿಲ್ಲ ಅಂದ್ರೆ ನಾವು ಅದನ್ನು ಕಂಪೈಲ್ ಮಾಡೋಕ್ಕೆ ಬಿಡಂಗಿಲ್ಲ ಕೋಡು, ಅಲ್ಲಿ ಅದನ್ನ ಕಂಪೈಲೇಷನ್ದಾಗ ಫೇಲ್ ಮಾಡಿಸ್ಬಿಡ್ತೀವಿ. ಇವೆಲ್ಲ ಕಂಪೈಲರ್ ಸೆಟ್ಟಿಂಗ್ಸ್ ಇರ್ತಾವೆ, ಅದು ಯೂಸ್ ಮಾಡಿ ವಿ ಡೂ ಆಲ್ ದೀಸ್ ಥಿಂಗ್ಸ್ ಇನ್ ಇಂಡಸ್ಟ್ರಿ. ಓಕೆ, ನಾ ಈ ಫಂಕ್ಷನ್ ನಿಮ್ಗೆ ಎದಕ್ಕೆ ತೋರ್ಸಾಕ್ತೇನೆಂದ್ರೆ, ಎರಡು ಸೇಮ್ ಕೆಲಸ ಮಾಡಾಕ್ತಾವ, ಬಟ್ ಇದ್ರದ್ದು ಡೆಫಿನಿಷನ್ನ ಬೇರೆ ರೀತಿ ಬರ್ದೀವಿ, ಇದ್ರದ್ದು ಬೇರೆನ ಬರ್ದೀವಿ, ಬಟ್ ಕೋಡ್ ವಿಲ್ ವರ್ಕ್. ಓಕೆ, ಸೊ ವೆನ್ ಐ ರ್ಯಾನ್ ದಿಸ್ ಕೋಡ್ ಯು ಕ್ಯಾನ್ ಸಿ ರಮೇಶಂದು ಡೀಟೇಲ್ ಪ್ರಿಂಟ್ ಆಯಿತು, ಮಹೇಶಂದು ಪ್ರಿಂಟ್ ಆಯಿತು, ಆಯಿತಾ. ಸೊ ಯು ಕ್ಯಾನ್ ಸಿ ಇನ್ ದ ಕಮಾಂಡ್ ಲೈನ್ ಆಲ್ಸೋ ಬೋತ್ ಸ್ಟೂಡೆಂಟ್ ಡೀಟೇಲ್ಸ್ ಆರ್ ಪ್ರಿಂಟೆಡ್. ಸೊ ಇದರ ಅರ್ಥ ಯು ಕ್ಯಾನ್ ಸಿ ಹೌ ಫ್ಲೆಕ್ಸಿಬಲ್ ಪೈಥಾನ್ ಈಸ್. ಈಗೇನು ರಿಟರ್ನ್ ಮಾಡೋಕ್ತಿಲ್ಲ ಅಂದರೂ ಇದಾಗ್ತೈತಿ, ಎರರ್ ವಾರ್ನಿಂಗ್ಸ್ ಅದೇ ಕೊಡ್ತಿಲ್ಲ. ಇಫ್ ಯು ವಾಂಟ್ ಯು ಕ್ಯಾನ್ ರಿಟರ್ನ್ ಇಟ್. ಏನಂತ ರಿಟರ್ನ್ ಏಜ್. ಓಕೆ, ಈಗ ಇಲ್ಲಿ ರಿಟರ್ನ್ ಮಾಡಾಕ್ತೇನೆ ಯಾಕಂದರೆ ಇದು ರಿಟರ್ನ್ ಟೈಪ್ ಐತಿ. ಇಲ್ಲಿ ಅಂಕರೆ ನೀವೇನು ರಿಟರ್ನ್ ಟೈಪ್ ಬರದೇ ಇಲ್ಲಲ್ಲ, ಸೊ ಇಟ್ ವಿಲ್ ನಾಟ್ ಕಂಪೈಲ್. ಸೊ ಲೆಟ್ಸ್ ರನ್ ಇಟ್. ಈಗ ರನ್ ಮಾಡಿದಾಗ ಏನು ಬಂತು ಔಟ್ಪುಟ್? ಸೇಮ್ ಬಂತು, ಏನೂ ಡಿಫ್ರೆನ್ಸ್ ಇಲ್ಲ, ಆಯಿತಾ. ಈಗ ಇಲ್ಲಿಯೂ ರನ್ ಮಾಡಿದ್ವಿ, ರನ್ ಆಯಿತು, ಏನೂ ಡಿಫ್ರೆನ್ಸ್ ಇಲ್ಲ. ಬಟ್ ಒಂದು ಮೇನ್ ಡಿಫ್ರೆನ್ಸ್ ಏನಂದರೆ, ಈಗ ಇದು ಏಜ್ ರಿಟರ್ನ್ ಮಾಡಾಕ್ತೈತಲ್ಲ ಇದು, ನಾ ಅದನ್ನು ಏನು ಮಾಡ್ಬೋದಂದ್ರೆ, ಈಗ ಇಲ್ಲೇನು ಕಾಲ್ ಮಾಡೇನಲ್ಲ ಇಲ್ಲಿ ಗೆಟ್, ಇಲ್ಲೇನಂದ್ರೆ ಸ್ಟೂಡೆಂಟ್ ಅಂಡರ್ಸ್ಕೋರ್ ಏಜ್ ಅಂತ ಬರೋದು ಈಕ್ವಲ್ಸ್ ಟು ಅಂತ ಬರದ್ನಿ ಅಂತ ತಿಳ್ಕೊರಿ. ಇದೇನು ರಿಟರ್ನ್ ಮಾಡಾಕ್ತೈತಲ್ಲ ಅದು ಇದ್ರೊಳಗೆ ಸ್ಟೋರ್ ಆಗುತ್ತೆ. ಓಕೆ, ಈಗ ಇದನ್ನ ಇಲ್ಲಿ ಪ್ರಿಂಟ್ ಮಾಡಿ ನೋಡೋಣ. ಏನಂತ ಪ್ರಿಂಟ್ ಸ್ಟೂಡೆಂಟ್ ಏಜ್ ರಿಟರ್ನ್ಡ್ ಈಸ್ ಈಕ್ವಲ್ ಟು, ಇಲ್ಲಿ ಈಗ ಕಾಮ ಬರೀರಿ, ಸ್ಟೂಡೆಂಟ್ ಏಜ್ ಅಂತ ಬರೀರಿ. ಸೊ ಅದು ಫಂಕ್ಷನ್ ರಿಟರ್ನ್ ಮಾಡಿದ್ದನ್ನು ನೀವು ಇಲ್ಲಿ ಏನು ಮಾಡಾಕ್ತೀರಿ, ಪ್ರಿಂಟ್ ಮಾಡಿ ನೋಡಾಕ್ತೀರಿ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಸ್ಟೂಡೆಂಟ್ ಏಜ್ ರಿಟರ್ನ್ ಇಸ್ 40, ಆಯಿತಾ. ಅದನ್ನ ಈಗ ಇದೇ ಲೈನ್ ಏನು ಮಾಡೋನು, ಇಲ್ಲಿ ಹಾಕಿ ನೋಡೋನು, ಇಲ್ಲಿ ಹಾಕಿ ನೋಡೋನು ಏನು ಅನ್ನೋದು ಕಂಪೈಲರ್ ಅಂತಂದು, ಆಯಿತಾ. ನಾನು ಏನು ಮಾಡ್ತೀನಿ, ಬೇರೆ ವೇರಿಯೇಬಲ್ ಡಿಕ್ಲೇರ್ ಮಾಡೋನು. ಇಲ್ಲಿ ಏಜ್ 2 ಅಂತ ಮಾಡ್ತೀನಿ ಅದನ್ನ. ಇದು ವೇರಿಯೇಬಲ್ ಹೆಸರು ಚೇಂಜ್ ಮಾಡಿದ್ನಲ್ಲ, ಸೊ ಇಲ್ಲಿ ರಿಪ್ಲೇಸ್ ಮಾಡಿರಿ. ಈಗ ಏನು ಮಾಡೋದು, ನೀವು ಒಂದು ಸ್ಟೂಡೆಂಟ್ ಏಜ್, ಇನ್ನೊಂದು ಸ್ಟೂಡೆಂಟ್ ಏಜ್ 2. ಈಗ ಇದನ್ನು ರನ್ ಮಾಡಿ ನೋಡೋಣ ಏನಾಗತ್ತಂತ, ಆಯಿತಾ. ಇಲ್ಲಿ ಏನನ್ನಾಗ್ತೈತೆ, ಅದು ಸ್ಟೂಡೆಂಟ್ ಏಜ್ ರಿಟರ್ನ್ಡ್ ಈಸ್ ನನ್ ಯಾಕೆ ಅನ್ನಾಗ್ತೈತೆ ಹೇಳ್ರಿ. ಇನ್ನು ಇದ್ರಾಗ ರನ್ ಮಾಡಿ ತೋರಿಸ್ತೀನಿ ಇಲ್ಲಿ ನಿಮಗೆ. ಸೊ ಒಂದೇದು ಏಜ್ ರಿಟರ್ನ್ಡ್ ಈಸ್ 40, ಇದು 40 ಇತ್ತು, 40 ರಿಟರ್ನ್ ಆಯಿತು, ಪ್ರಿಂಟ್ ಆಯಿತು. ಎರಡನೇದು ಏನಾಗ್ತೈತಿ, ಸ್ಟೂಡೆಂಟ್ ಏಜ್ ರಿಟರ್ನ್ಡ್ ಈಸ್ ನನ್ ಅಂದ್ರೆ ನಲ್ ಅಂದಂಗೆ ಇದ್ರೊಳಗೆ, ಆಯಿತಾ. ಯಾಕಂದ್ರೆ ನೀವು ಸೆಕೆಂಡ್ ಫಂಕ್ಷನ್ದಾಗ ಏನೂ ರಿಟರ್ನ್ ಮಾಡಿಲ್ಲ, ಇಲ್ಲಿ ಇದರಿಂದ ಏನೂ ರಿಟರ್ನ್ ಮಾಡಲಿಲ್ಲಲ್ಲ, ಅದಕ್ಕೆ ನನ್ ಆಗ್ತೈತಿ. ಸೊ ನಾ ಇಲ್ಲಿ ಯಾವಾಗ ಇಲ್ಲಿ ಏನಾರ ಮತ್ತೀಗ ಇಲ್ಲಿ ರಿಟರ್ನ್ ಏಜ್ ಅಂತ ಬರೋದ್ನಿ ಅಂದ್ರೆ, ನಾವು ಯು ರನ್ ಇಟ್ ಆ್ಯಂಡ್ ಯು ಸಿ ದ ಔಟ್ಪುಟ್. ಈಗ ನೋಡ್ರಿ, ಸ್ಟೂಡೆಂಟ್ ಏಜ್ ರಿಟರ್ನ್ ಇಸ್ 50. ಓಕೆ, ಸೊ ದಿಸ್ ಈಸ್ ಹೌ ಯು ರಿಟರ್ನ್. ನಾವು ಒನ್ ಆಫ್ ದ ಬ್ಯೂಟಿಫುಲ್ ಥಿಂಗ್ ವಿತ್ ಪೈಥಾನ್, ನೀವು ಏನಂದ್ರೆ ಈ ಥರ ಏಜ್ ಅಷ್ಟೇ ಅಲ್ಲ, ಏಜ್ ಕಾಮ ನೇಮ್ ಕಾಮ CGPA ಈ ಥರ ಮಾಡ್ಬೋದು, ಮಲ್ಟಿಪಲ್ ರಿಟರ್ನ್ಸ್ ಮಾಡ್ಬೋದು. ಈಗ ನಾ ಬರೀ ಏಜ್ ನೇಮ್ ಎರಡ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಒಂದೇದೇನು ಏಜ್, ಆಯಿತಾ. ಎರಡನೇದೇನು ಇಲ್ಲಿ ಕಾಮ ಹಾಕಿ ಸ್ಟೂಡೆಂಟ್ ಅಂಡರ್ಸ್ಕೋರ್ ನೇಮ್ ಅಂತ ಬರೆದು, ಸೊ ಏಜ್ ಈಸ್ ಈಕ್ವಲ್ ಟು ದಿಸ್ ಬರೆದ್ರಿ ಅಲ್ಲ, ದೆನ್ ಸ್ಟೂಡೆಂಟ್ ನೇಮ್ ರಿಟರ್ನ್ಡ್ ಈಸ್ ಸ್ಟೂಡೆಂಟ್ ನೇಮ್. ಓಕೆ, ಇದನ್ನು ರನ್ ಮಾಡಿ ನೋಡ್ರಿ. ಈಗ ಸಿ ಇಲ್ಲೇನಂತ ಪ್ರಿಂಟ್ ಆಯ್ತು ನೋಡ್ರಿ, ಇಲ್ಲಿ ಕಮಾಂಡ್ ಲೈನ್ ಒಳಗೆ ಸ್ಟೂಡೆಂಟ್ ಏಜ್ ರಿಟರ್ನ್ ಈಸ್ 50, ಸ್ಟೂಡೆಂಟ್ ನೇಮ್ ರಿಟರ್ನ್ ಈಸ್ 50. ದಿಸ್ ಈಸ್ ದ ವೆರಿ ಬ್ಯೂಟಿಫುಲ್ ಥಿಂಗ್ ಅಬೌಟ್ ಪೈಥಾನ್. ನಾ ಇಲ್ಲಿ ನೋಡ್ರಿ, ಇಲ್ಲಿ ರಿಟರ್ನ್ ಟೈಪು ಬರ್ದಿಲ್ಲ, ಕೋಡ್ ಬರೆಯುವಾಗ ನನಗೆ ಏನು ಮನಸ್ಸು ಬಂತಂದ್ರೆ ಇದು ಎರಡು ರಿಟರ್ನ್ ಮಾಡ್ಬೇಕಂತ. ಸೊ ಐ ಕ್ಯಾನ್ ರಿಟರ್ನ್ ದೋಸ್ ಟು. ಸೊ ದಿಸ್ ಈಸ್ ಸಚ್ ಇದು ಫ್ಲೆಕ್ಸಿಬಿಲಿಟಿ ಆಫ್ ಪೈಥಾನ್ ದಟ್ ಯು ಕ್ಯಾನ್ ರಿಟರ್ನ್ ಲೈಕ್ ದಿಸ್. ಬಟ್ ಇದೇನು ಆರ್ಡರ್ ಇರ್ತೈತಿಲ್ಲ, ಇದು ಅದೇ ಆರ್ಡರ್ನಾಗ ತೊಗೋಬೇಕು. ಇಲ್ಲಿ ಬೇರೆ ಬೇರೆ ಆರ್ಡರ್ದಾಗ ತೊಗೊಳಕ್ಕೆ ಬರಲ್ಲ, ಆಯಿತಾ. ಇಲ್ಲಿ ಹೆಸರು ನೀವು ಬೇಕಾದ ಕೊಡ್ರಿ ನಡಿತೈತಿ, ಖರೆ ಇದು ಒಂದೇದು ಏಜ್ ಇದ್ರಾಗ ಬರ್ತೈತಿ, ನೇಮ್ ಇದ್ರಾಗ ಬರ್ತೈತಿ, ಆಯಿತಾ. ಆ ಥರ ಆಗುತ್ತೆ. ಸೊ ಲೆಟ್ ಮೀ ಸೇವ್ ದಿಸ್ ಫೈಲ್ ಆ್ಯಂಡ್ ನಮ್ಮ ಟಾಪಿಕ್ಸ್ ಹೋಗಿ ನೋಡೋಣ. ಕ್ರಿಯೇಟಿಂಗ್ ಫಂಕ್ಷನ್ ಆಯಿತು, ಆಮೇಲೆ ಕಾಲಿಂಗ್ ಫಂಕ್ಷನ್ ವಿತಿನ್ ಆಯಿತು, ಕಮಿಂಗ್ ಅಪ್ ವಿತ್ ಪ್ರಾಪರ್ ನೇಮ್, ಹೌ ಟು ಡಿಸೈಡ್ ವಾಟ್ ಶುಡ್ ಬಿ ದ ಇನ್ಪುಟ್ ಔಟ್ಪುಟ್. ಸೊ ಇವು 3 ಟಾಪಿಕ್ಸ್ ಅದಾವ. ಕಮಿಂಗ್ ಅಪ್ ವಿತ್ ಪ್ರಾಪರ್ ಫಂಕ್ಷನ್ ನೇಮ್, ಕರೆಕ್ಟಾ. ಸೊ ಫಾರ್ ದ್ಯಾಟ್ ಏನು ಮಾಡೋಣ, ಇನ್ನೊಂದು ಫೈಲ್ ತೊಗೊಂಡು ಸ್ಟಾರ್ಟ್ ಮಾಡೋಣ ಅಂತ.
ಲೆಟ್ಸ್ ಕಾಲ್ ಇಟ್ ಫಂಕ್ಷನ್ಸ್ 5. ಸೊ ಈಗ ಫಂಕ್ಷನ್ 5 ಒಳಗೆ ಮೇನ್ಲಿ ನಾವು ಏನು ಮಾಡೋಣ, ಅದು 3 ಟಾಪಿಕ್ಸನ್ನು ಕವರ್ ಮಾಡೋಣ ಅಂತ. ಈಗ ನೋಡ್ರಿ ಏನಂತಂದ್ರೆ, ನೀವು ಯಾವ ಥರ ಫಂಕ್ಷನ್ ಹೆಸರು ಬರಿತೀರಿ, ಅದಕ್ಕೆ ಏನು ಇನ್ಪುಟ್ ತೊಗೋತೀರಿ, ಏನು ಔಟ್ಪುಟ್ ತೊಗೋತೀರಲ್ಲ, ಇದು ಒಂದು ಸ್ಕಿಲ್ಲನ್ನು. ಇದು ಭಾಳ ಇಂಪಾರ್ಟೆಂಟ್ ಸ್ಕಿಲ್. ಆಮೇಲೆ ಇದನ್ನು ಭಾಳ ಜನ ಇಗ್ನೋರ್ ಮಾಡ್ತಾರೆ. ಹಿಂಗಾಗಿ ಏನಾಗುತ್ತೆ, ಇಂಟರ್ವ್ಯೂ ಒಳಗೆ ಸರಿಯಾಗಿ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಇದು ಭಾಳ ಸಿಂಪಲ್ ಅದ. ನೀವು ಇದಕ್ಕೊಂದು ಕೆಲವೊಂದು 2-3 ಉದಾಹರಣೆ ಕೊಡ್ತೀನಿ ನಾ. ಈಗ ನೀವು ಒಂದು ಇದಕ್ಕೆ ಹೋದ್ರಿ, ಎಲ್ಲೇ ಸ್ಕೂಲಿಗೆ ಹೋದ್ರಿ, ಆಯಿತಾ. ಈಗ ನಾವು ಒಂದೇನಂದರೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ದು ಒಂದು ಸಾಫ್ಟ್ವೇರ್ ಮಾಡೋಣಂತ. ಸೊ ಸ್ಕೂಲ್ಗೆ ಹೋದಾಗ ಅಲ್ಲಿ ನೀವು ಏನಂತ ಕೇಳ್ತೀರಿ, ಈಗ ನಾನು ನಿಮ್ಗೆ ಏನಂತೀನಿ, ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ. ಏನಂದ್ರೆ 5th ಸ್ಟ್ಯಾಂಡರ್ಡ್ನಾಗ ಮ್ಯಾಥ್ಸ್ನಾಗ ಯಾರು ಟಾಪರ್ ಅದಾರಿಗೆ ಅಂತ ಕೇಳ್ಕೊಂಬರ್ರಿ ಅಂತ ಹೇಳ್ತೇನೆ ನಾ, ಆಯಿತಾ. ಸೊ ವಾಟ್ ಈಸ್ ದ ಟಾಸ್ಕ್? ದ ಟಾಸ್ಕ್ ಈಸ್ ಫೈಂಡ್ ಟಾಪರ್ ಇನ್ ಮ್ಯಾಥ್ಸ್ 5th grade ಸಮ್ ಸ್ಕೂಲ್. ಏನಪ್ಪ, ನವೋದಯ ಸ್ಕೂಲ್, ಆಯಿತಾ. ನಾ ಇಷ್ಟು ಡೀಟೇಲ್ ಕೊಡೋ ಬದಲಿ ನಾನು ನಿಮ್ಗೆ ಏನಾರ, ಇಫ್ ಐ ಜಸ್ಟ್ ಸೇಸ್ ಹೂ ಈಸ್ ದ ಟಾಪರ್, ನೀವೇನಂತಿದ್ರಿ, ಎದ್ರ ಟಾಪರ್ ಅಂತ ಕೇಳ್ತಿದ್ರಿ ನೀವು. ಫಸ್ಟ್ ವಿಚ್ ಟಾಪರ್ ಅಂತಂದು ನೀವೇನಂತಿದ್ರಿ, ಅವಾಗ ಮ್ಯಾಥ್ಸ್ ಅಂತಿದ್ರಿ. ಆಮೇಲೆ ನೆಕ್ಸ್ಟ್ ಏನು ಕೇಳ್ತಿದ್ರಿ, ವಿಚ್ ಗ್ರೇಡ್ ಅಥವಾ ವಿಚ್ ಡಿಗ್ರಿ ಅಂತ ಕೇಳ್ತಿದ್ರಿ. ದೆನ್ ಐ ವುಡ್ ಸೇ ದ್ಯಾಟ್ ಓಕೆ ದಿಸ್ ಇಸ್ 5th grade. ಆಮೇಲೆ ಏನಂತಿದ್ರಿ, ಯಾವ ಸ್ಕೂಲ್ನಾಗ, ರೈಟ್. ದೆನ್ ಯು ವಿಲ್ ಸೇ ವಿಚ್ ಸ್ಕೂಲ್. ಅವಾಗ ನಾ ಏನಂತ ಹೇಳ್ತಿದ್ನಿ, JNV. ಇವು 3 ಇನ್ಫಾರ್ಮೇಷನ್ ಇಲ್ಲದೆ ನೀವು ಅದನ್ನು ಮಾಹಿತಿ ತೆಗಿಯೋಕೆ ಸಾಧ್ಯನೇ ಇಲ್ಲ, ಕರೆಕ್ಟ್. ಸೊ ಆ್ಯಂಡ್ ಔಟ್ಪುಟ್ ಏನಿದ್ರದು, ಔಟ್ಪುಟ್ ಏನಂದ್ರೆ ನೇಮ್ ಆಫ್ ದ ಸ್ಟೂಡೆಂಟ್, ಅದನ್ನು ನಾ ಕೇಳತ್ತೇನೆ. ಸೊ ಇಟ್ ಈಸ್ ವೆರಿ ಸಿಂಪಲ್. ಸೊ ಈಗ ನಿಮ್ದು ಇನ್ಪುಟ್ ಏನೇನಾಯಿತು, ಇನ್ಪುಟ್ ಏನೇನಾಯಿತು, ಗ್ರೇಡ, ಸ್ಕೂಲ, ಆಮೇಲೆ ಸಬ್ಜೆಕ್ಟ್, ಇದು ಇನ್ಪುಟ್ ಆಯಿತು. ಔಟ್ಪುಟ್ ಏನಾಯಿತು, ಔಟ್ಪುಟ್ ನೇಮ್ ಆಫ್ ದ ಸ್ಟೂಡೆಂಟ್, ರೈಟ್. ಸೊ ಇಷ್ಟು ನೀವು ಬಂದ ಮೇಲೆ ನೀವು ಫಂಕ್ಷನ್ ಬರೀದು ಭಾಳ ಈಸಿ ಐತಿ. ಈಗ ಏನಂತ ಬರೀನು, ಡೆಫಿನಿಷನ್ ಗೆಟ್ ಟಾಪರ್ ಆಫ್ ದ ಸಬ್ಜೆಕ್ಟ್, ಈ ಥರ ಅಂತ ಬರೀಬೋದು. ಇಲ್ಲಾಂದ್ರೆ ಯೂಶಲಿ ಪೈಥಾನ್ದೊಳಗೆ ಒಂದು ಸ್ವಲ್ಪ ಅಂಡರ್ಸ್ಕೋರ್ ಜಾಸ್ತಿ ಯೂಸ್ ಮಾಡ್ತಾರೆ. ಗೆಟ್ ಟಾಪರ್ ನೇಮ್ ಅಂತ ಬರೆದು ಇಲ್ಲೇನು ಫಸ್ಟ್ ಏನು ಬರೀಬೇಕು, ಸ್ಕೂಲ್ ID ಬರೀಬೇಕು. ಓಕೆ. ಸೊ ಅದಕ್ಕೆ ಏನಂತ ಬರೀನು, ಅದರ ಸ್ಕೂಲ್ದೊಂದು ID ಅಂತ, ಸ್ಕೂಲ್ ನೇಮ್, ಇದೇನು ಸ್ಟ್ರಿಂಗ್ ಡೇಟಾ ಟೈಪ್. ಅದಾದಮೇಲೆ ನೆಕ್ಸ್ಟ್ ಏನು, ಗ್ರೇಡ್. ಸೊ ಗ್ರೇಡ್ ಯಾವುದು, ಇದನ್ನು ನೀವು ಇಂಟೀಜರ್ ಅಂತ ತಗೋರಿ. ನೆಕ್ಸ್ಟ್ ನೇಮ್ ಆಫ್ ದ ಸ್ಟೂಡೆಂಟ್, ಓಕೆ, ನೇಮ್, ಇದೇನು STR. ವಾಪಸ್ ನೀವು ಏನು ರಿಟರ್ನ್ ಮಾಡಾಕ್ತೀರಿ, ರಿಟರ್ನ್ ಮಾಡಾಕ್ತಿದ್ದು ನೇಮ್ ಮಾಡತ್ತೀರಿ. ಸೊ ಯು ಆರ್ ಡೂಯಿಂಗ್ STR ಅಗೇನ್. ಇದಾದಮೇಲೆ ಈಗ ಅದು ಲೈನ್ ಎದಕ್ಕೆ ಬರಾಕ್ತೈತೆ ಅಂದ್ರೆ ನಾವು ಯೂಸ್ ಮಾಡಿಲ್ಲಲ್ಲ, ಅದಕ್ಕೆ ಬರಾಕ್ತೈತೆ ಅದು. ಸೊ ಇಲ್ಲಿ ಈಗ ಸದ್ಯ ನಾ ಏನು ಮಾಡ್ತೀನಿ, ಡಮ್ಮಿ ಏನೋ ಇಂಪ್ಲಿಮೆಂಟೇಷನ್ ಅಂತ ಬರಿತೀನಿ. ನಾ ಏನು ಇಂಪ್ಲಿಮೆಂಟ್ ಮಾಡಾಕ್ತಿಲ್ಲಪ್ಪ, ನಾ ಹಾರ್ಡ್ ಕೋಡ್ ಮಾಡಾಕ್ತೀನಿ, ನಾ ಏನೂ ಇದ್ರೊಳಗೆ ಬರೆದಿಲ್ಲ. ಸೊ ಇಲ್ಲಿ ಏನಂತ ಬರಿತೀನಿ, ಈಗ ರಿಟರ್ನ್, ಅಲ್ಲೇನು ಅದು ನೇಮ್ ಬಂದಿತ್ತಲ್ಲ ಅದ ನೇಮನ್ನು ನಾ ವಾಪಸ್ ರಿಟರ್ನ್ ಮಾಡಿಬಿಡ್ತೀನಿ. ಸೊ ಗೆಟ್ ಟಾಪರ್ ನೇಮ್, ಅದರೊಳಗೆ ಏನೇನು ಸ್ಕೂಲ್, ಗ್ರೇಡ್, ನೇಮ್, ಇವು 3 ಪಾಸ್ ಮಾಡಾಕ್ತೇನೆ. ಈಗ ID ಒಳಗೆ ನೋಡ್ರಿ, ಇದನ್ನು ಕಾಲ್ ಮಾಡಬೇಕಾದ್ರೆ ನಿಮ್ದು ಎಕ್ಸ್ಪೀರಿಯನ್ಸ್ ಹೆಂಗಿರ್ತೈತೆ ಅಂದ್ರೆ, ಸೊ ಈಗ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿರಿ, ಏನು, ಸ್ಟೂಡೆಂಟ್ ನೇಮ್ ಇಸ್ ಈಕ್ವಲ್ ಟು ಗೆಟ್ ಟಾಪರ್ ನೇಮ್. ನೀವು ಬ್ರೇಸ್ ಓಪನ್ ಮಾಡಿದ ತಕ್ಷಣ ನೀವು ಇದನ್ನ ಇಲ್ಲಿ ಎಷ್ಟು ಚಂದ ಡಾಕ್ಯುಮೆಂಟೇಷನ್ ಬರ್ದಿರಲ್ಲ, ಅಷ್ಟು ಚಂದ ನಿಮ್ಗೆ ಅದು ಹೇಳ್ತೈತಿ. ಏನಂತ ಹೇಳ್ತೈತಿ, ಫಸ್ಟ್ ವೇರಿಯೇಬಲ್ ಏನು, ಸ್ಕೂಲ್ ನೇಮ್, ಇದ್ರ ಡೇಟಾ ಟೈಪ್ ಸ್ಟ್ರಿಂಗ್ ಇರಬೇಕು. ಓಕೆ, ಇಲ್ಲಿ ನೀಲಿ ಕಲರ್ಲೆ ಹೈಲೈಟ್ ಆಗೈತೆ ನೋಡ್ರಿ. ಇದು ನಾನು ಇನ್ನೊಂದು ಸ್ವಲ್ಪ ಮ್ಯಾಲ್ ಮಾಡ್ತೀನಿ. ಓಕೆ, ಸೊ ಯು ಕ್ಯಾನ್ ಸಿ ಇಟ್, ಅದು ಹೆಂಗೆ ಹೈಲೈಟ್ ಆಗೈತಿ ಇಲ್ಲ ಅಂತಂದು, ರೈಟ್. ಸೊ ಸ್ಕೂಲ್ ನೇಮ್ ಏನು, ನವೋದಯ ಸ್ಕೂಲ್, ಆಯಿತಾ. ನೆಕ್ಸ್ಟ್ ಈಗ ಒಂದು ಕೊಲನ್ ಹಾಕಿದ್ನಿ, ಸ್ಪೇಸ್, ಸೆಮಿಕೊಲನ್, ಆಯಿತಾ. ಆಮೇಲೆ ದೆನ್
ಇಲ್ಲಿ ಸ್ಪೇಸ್ ಆದಮೇಲೆ ಗ್ರೇಡ್ ಇಂಟೀಜರ್, ಯಾವ ಗ್ರೇಡು ಇಂಟೀಜರ್ 5th ಗ್ರೇಡ್. ಓಕೆ, ದೆನ್ ಅಗೇನ್ ನೆಕ್ಸ್ಟ್ ವೇರಿಯೇಬಲ್ ನೇಮ್ ರಾಮ್. ಈಗ ಇದು ನೀವು ಇನ್ವೋಕ್ ಮಾಡಿದ್ರೆ ಅಂದ್ರೆ ಏನಾಗುತ್ತೆ ಅವಾಗ ನಿಮ್ಗೆ ಅಲ್ಲಿ ಏನು ಹೆಸರು ನಾವು ಇಲ್ಲಿ ರಿಟರ್ನ್ ಮಾಡಾಕ್ತೀವಿಲ್ಲ ಅದ ಹೆಸರು ಇಲ್ಲಿ ವಾಪಸ್ ಬರಾಕ್ತೈತಿ. ಆಯಿತಾ? ಸೊ ಇದ್ರೊಳಗೆ ನಾವಿಲ್ಲಿ ಇದು ನೇಮ್ ಅನ್ನೋದು ಓಕೆ, ನಾನು ಮಿಸ್ಟೇಕ್ ಮಾಡಿದ್ನಿ. ಏನಂದರೆ ಇದು ನೇಮ್ ಏನಂದ್ರೆ ಸಬ್ಜೆಕ್ಟ್ ಹೆಸರು ಇದು, ಅದಕ್ಕೆ ನೋಡ್ರಿ ಇಲ್ಲಿ ನೇಮ್ ಅಂತ ತೊಗೋಬಾರ್ದಿದ್ದು. ನಾ ಏನಂತ ತೊಗೋಬೇಕಿತ್ತಿದ್ನ ಸಬ್ಜೆಕ್ಟ್ ಅಂತ ತೊಗೋಬೇಕಿತ್ತು. ಆಯಿತಾ? ಸೊ ಇಲ್ಲಿ ರಿಟರ್ನ್ ನೇಮ್ ಮಾಡೋ ಬದಲಿ ನಾ ಏನು ಮಾಡೋಣ, ಇಲ್ಲಿ ಹಾರ್ಡ್ ಕೋಡ್ ಮಾಡಿಬಿಡೋಣ. ಏನಂತ ರಾಮ್ ಅಂತ ಮಾಡಿಬಿಡೋಣ. ಆಯಿತಾ? ಸೊ ಇದು ಸಬ್ಜೆಕ್ಟ್. ಈಗ ಇಲ್ಲಿ ಸಬ್ಜೆಕ್ಟ್ ನಾವು ಯಾವುದಂತ ಕಳ್ಸೋಣ, ಮ್ಯಾಥ್ಸ್ ಅಂತ ಕಳ್ಸೋಣ. ಈಗ ಇದು ಕೋಡ್ ನೋಡ್ರಿ, ಈ ಕೋಡ್ ಯಾರು ಓದ್ತಾರಲ್ಲ ಅವ್ರಿಗೆ ಎಷ್ಟು ಈಸಿ ಅರ್ಥ ಆಗುತ್ತೆ ನೋಡ್ರಿ. ಇದು ಡೆಫಿನಿಷನ್ ಗೆಟ್ ಟಾಪರ್ ನೇಮ್, ಸ್ಕೂಲ್ ನೇಮ್, ಗ್ರೇಡ್ ಆ್ಯಂಡ್ ಸಬ್ಜೆಕ್ಟ್, ಇವು ಮೂರು ಇನ್ಪುಟ್ ತೊಗೊಳತ್ತಾರ. ಔಟ್ಪುಟ್ ಹೆಸರು ಬರಾಕ್ತೈತಿ ನೇಮ್. ಆಯಿತಾ? ಇಲ್ಲಿ ಸ್ಟೂಡೆಂಟ್ ನೇಮ್ ಇಸ್ ಈಕ್ವಲ್ ಟು ಗೆಟ್ ಟಾಪರ್ ನೇಮ್, ಸ್ಕೂಲ್ ಹೆಸರು, ಗ್ರೇಡ, ಸಬ್ಜೆಕ್ಟ್ ಹೆಸರು ಕಳ್ಸ್ಯಾರ. ಈ ಕೋಡ್ ನೋಡಿದ್ರೆ ನಮ್ಗೆ ಏನು ಅನ್ಸುತ್ತೆ, ಆಲ್ಮೋಸ್ಟ್ ಇಂಗ್ಲೀಷ್ ಥರ ಅನ್ಸುತ್ತೆ ಇದು. ಸೊ ಅದಕ್ಕೆ ನೀವು ಕೋಡ್ ಅದನ್ನು ವೇರಿಯೇಬಲ್ ನೇಮ್ಸ್ ಏನು ಕೊಡ್ತೀರಿ, ಇಲ್ಲಿ ಏನು ಕೊಡ್ತೀರಲ್ಲ, ಇದು ಭಾಳ ಇಂಪಾರ್ಟೆಂಟ್. ಇದನ್ನು ಹೆಂಗೆ ಕಂಡು ಹಿಡಿಬೇಕಂದ್ರೆ ಈಗ ನೀವು ಹೆಂಗೆ ಕನ್ವರ್ಸೇಷನ್ ಮಾಡೋಕೆ ಯಾರೋ ಒಂದು ಪ್ರಶ್ನೆ ಕೇಳತ್ತಾರೆ ನಿಮಗೆ, ಆ ಪ್ರಶ್ನೆ ನೀವು ಸಮರ್ಥಕವಾಗಿ ಆಮೇಲೆ ಆ ಪ್ರಶ್ನೆಗೆ ನೀವು ಸರಿ ಉತ್ತರ ಕೊಡಬೇಕಾದ್ರೆ ನಿಮ್ಮ ಹತ್ರ ಏನೇನು ಇನ್ಫಾರ್ಮೇಷನ್ ಬೇಕಲ್ಲ ಆ ಇನ್ಫಾರ್ಮೇಷನ್ ಐತೇನು ನೋಡಿರಿ. ಅದಿತ್ತಂದ್ರೆ ಆಯಿತು, ಈ ಥರ ಮಾಡಿರಿ. ದೆನ್ ಸಿಂಪಲ್ ಅನದರ್ ಐ ವಿಲ್ ಗಿವ್ ಸಮ್ ಮೋರ್ ಎಕ್ಸಾಂಪಲ್ಸ್ ನಿಮ್ಗೆ ಕ್ಲಾರಿಟಿ ಬರೋಕ್ಕೆ. ಏನು ಗೆಟ್ ಸ್ಕೂಲ್ ನೇಮ್, ಏನು ಇದಕ್ಕೆ ಐ ಡಿ ನಾವು ಇದನ್ನೇನು ತೊಗೊಳ್ಳೋಣ ಅಂದರೆ ಇನ್ಪುಟ್ ಏನು ತೊಗೊಳ್ಳೋಣ, ಸ್ಕೂಲ್ ಐ ಡಿ ಇನ್ಪುಟ್ ತೊಗೊಂಡು. ಅಂದರೆ ನೀವು ಒಂದು ಸ್ಕೂಲ್ ಐ ಡಿ ಇನ್ಪುಟ್ ತೊಗೊಂಡು ಏನು ರಿಟರ್ನ್ ಮಾಡ್ತೀರಿ, ನೀವು ವಾಪಸ್ ಸ್ಟ್ರಿಂಗ್ ರಿಟರ್ನ್ ಮಾಡ್ತೀರಿ. ಓಕೆ, ಸೊ ಹಿಯರ್ ಯು ವಿಲ್ ರಿಟರ್ನ್ ದ ಸ್ಕೂಲ್ ನೇಮ್. ನಾ ಈಗ ಸುಮ್ಮ ಏನು ಮಾಡಾಕ್ತೇನೆ, ಈಗ ಹಾರ್ಡ್ ಕೋಡ್ ಮಾಡಾಕ್ತೇನೆ ಔಟ್ಪುಟ್ಟ. ಆ್ಯಕ್ಚುಲಿ ಕೋಡ್ ಬರೆಯುವಾಗ ಏನು ಮಾಡ್ತೀವಿ, ಡೇಟಾಬೇಸ್ ಕನೆಕ್ಟ್ ಮಾಡಿ ಅಥವಾ ಫೈಲ್ ಕನೆಕ್ಟ್ ಮಾಡಿ ಆ ಫೈಲ್ದಾಗಿಂದ ಐ ಡಿ ಸರ್ಚ್ ಮಾಡಿ ಆ ಹೆಸರು ರಿಟರ್ನ್ ಮಾಡ್ತೀವಿ. ಅದೆಲ್ಲ ಕೋಡ್ ನಾವು ಮುಂದೆ ಪ್ರಾಜೆಕ್ಟ್ಸ್ ಮಾಡುವಾಗ ಮಾಡೋಣಂತ. ಈಗ ಬರೀ ನೀವು ಫಂಕ್ಷನ್ ಹೆಂಗೆ ಡಿಕ್ಲೇರ್ ಮಾಡಬೇಕು, ಅದ್ರದ್ದು ಹೆಸರು ಹೆಂಗೆ ಬರಿಬೇಕು, ವೇರಿಯೇಬಲ್ ಹೆಸರು ಹೆಂಗೆ ಬರಿಬೇಕು, ರಿಟರ್ನ್ ಟೈಪ್ ಏನು ಮಾಡಬೇಕು, ಆ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊರಿ ಈ ವಿಡಿಯೋ ಈ ಸೆಷನ್ದಾಗ. ಗೆಟ್ ಸ್ಕೂಲ್ ನೇಮ್ ಏನು ಐ ಡಿ ಪಾಸ್ ಮಾಡಿದ್ರೆ ನಿಮ್ಗೆ ಅದ್ರ ಸ್ಕೂಲ್ ಹೆಸರು ಗೊತ್ತಾಗಬೇಕು. ಓಕೆ, ಸೆಕೆಂಡ್ ಡೆಫಿನಿಷನ್ ಗೆಟ್ ಬಾಯ್ಸ್ ಗರ್ಲ್ಸ್ ಕೌಂಟ್ ಫಾರ್ ಅ ಗ್ರೇಡ್ ಇನ್ ಸ್ಕೂಲ್. ಇಲ್ಲಿ ನೋಡ್ರಿ ಎಷ್ಟು ದೊಡ್ಡದು ಬರ್ದೇನೆ. ಗೆಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಕೌಂಟ್ ಫಾರ್ ಅ ಗ್ರೇಡ್ ಇನ್ ಸ್ಕೂಲ್. ಪರ್ಟಿಕ್ಯುಲರ್ ಸ್ಕೂಲದ್ದು ಅಲ್ಲಿ ಹುಡುಗರು ಎಷ್ಟು ಅದಾರ ಹುಡುಗಿಯರು ಎಷ್ಟು ಅದಾರ ಹೇಳ್ರಿ ಅಂತಂದು. ಸೊ ಈಗ ಇಲ್ಲಿ ಏನು ಮಾಡ್ತೀರಿ, ಫಸ್ಟ್ ಏನು ತೊಗೋತೀರಿ, ಸ್ಕೂಲ್ ಐ ಡಿ. ಓಕೆ, ಸೊ ಸ್ಕೂಲ್ ಐ ಡಿ ಯಾವ ಡೇಟಾ ಟೈಪ್ ಬೇಕು ಇದಕ್ಕೆ ಬೇಕು ಡೇಟಾ ಟೈಪ್ ಇಂಟ್. ಮುಂದೆ ನೆಕ್ಸ್ಟ್ ಏನು ಗ್ರೇಡ್ಗೆ ಯಾವ ಡೇಟಾ ಟೈಪ್ ಬೇಕು, ಇಂಟ್ ಬೇಕು. ನಿಮಗೇನು ರಿಟರ್ನ್ ವಾಪಸ್ ಏನು ಕೊಡಾಕ್ತೀರಿ, ವಾಪಸ್ ನೀವು ಇಂಟ್ ಕಾಮ ಇಂಟ್. ಈಗ ಇಲ್ಲಿ ರಿಟರ್ನ್ 100,100. ನಾನು ನಿಮ್ಗೆ ಹೇಳ್ದಂಗೆ ನಾವೇನು ಮಾಡಾಕ್ತೀವಿ ಇಲ್ಲಿ ಡಮ್ಮಿ ಇಂಪ್ಲಿಮೆಂಟೇಷನ್. ಅಂದ್ರೆ ನಾವಿಲ್ಲಿ ಏನೋ ಇಲ್ಲಿ ಆ್ಯಕ್ಚುಯಲ್ ಕೋಡ್ ಗೋಸ್ ಹಿಯರ್ ಅಂತ ಬರಿತೀನಿ. ಹಿಂಗೆ ಇಲ್ಲೇನು ಬರೀನೋ ಆ್ಯಕ್ಚುಯಲ್ ಕೋಡ್ ಟು ಕನೆಕ್ಟ್ ಟು ಡಿ ಬಿ ಆರ್ ಫೈಲ್ ಆರ್ ಎ ಪಿ ಐ ಗೋಸ್ ಹಿಯರ್. ಓಕೆ, ಈಗ ನಾವು ಅದು ಮಾಡಾಕ್ತಿಲ್ಲ, ನಾವು ಏನು ಮಾಡಾಕ್ತೀವಿ ಡೈರೆಕ್ಟ್ ಅದನ್ನು ರಿಟರ್ನ್ ಮಾಡಾಕ್ತೀವಿ. ಆಯಿತಾ? ಈಗ ಈ ಫಂಕ್ಷನ್ ಕಾಲ್ ಮಾಡಿ ನೋಡೋಣ. ಆಯಿತಾ? ಹೆಂಗೆ ಕಾಲ್ ಮಾಡ್ತೀರಿ ಇದನ್ನು, ಬಾಯ್ಸ್ ಕೌಂಟ್ ಕಾಮ ಗರ್ಲ್ಸ್ ಕೌಂಟ್ ಇಸ್ ಈಕ್ವಲ್ ಟು ಸ್ಕೂಲ್ ಐ ಡಿ 1 grade 5. That's it. So ಒಂದು ನಿಮಿಷ, ಇಲ್ಲೊಂದು ಎರರ್ ಐತಿ. ಓಕೆ, ಇದನ್ನೀಗ ರನ್ ಮಾಡಿ ನೋಡೋಣಂತ. ಸೊ ಇದೇನಂದರೆ ಈಗ ಇನ್ವೊಕೇಶನ್ ಐತಲ್ಲ, ಇನ್ವೊಕೇಶನ್ನ ಕೆಳಗೆ ತೊಗೊಂಡು ಬರ್ತೇನೆ, ಕನ್ಫ್ಯೂಷನ್ ಆಗೋದು ಬೇಡ.
ಆಯಿತಾ. ಸೊ ಲೆಟ್ಸ್ ರನ್ ಇಟ್ ಆ್ಯಂಡ್ ಸಿ. ಓಕೆ 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 ಇದ್ರದ್ದು ಇಲ್ಲಿ ಸಿಂಟ್ಯಾಕ್ಸ್ ಇಶ್ಯೂ ಇದೆ. 1 ಸೆಕೆಂಡ್. ಸೊ ಏನಾಗ್ತೈತೆ ಅಂದರೆ ಇಲ್ಲಿ ನೀವು ಇಂಟೀಜರ್ ಈ ಥರ ರಿಟರ್ನ್ ಮಾಡಬೇಕಾದ್ರೆ ಈ ಥರ 2 ಕಾಮ ಹಾಕಬೇಡ್ರಿ ಅಂತ ಆಗ್ತೈತೆ ಇದು. ಅಂದರೆ ಇಫ್ ದೇರ್ ಆರ್ 2 ಇಂಟೀಜರ್ಸ್ ದಟ್ ಆರ್ ರಿಟರ್ನ್ಡ್. ಓಕೆ, ಇದ್ರ ಸಿಂಟ್ಯಾಕ್ಸ್ ಬೇರೆ ಐತಿ. ಸೊ ದೆನ್ ಈಗ ನೋಡಿರಿ, ಅದು ಸಿಂಟ್ಯಾಕ್ಸ್ ನನಗೂ ನೆನಪಿರಲ್ಲ. ಯು ಜಸ್ಟ್ ಹ್ಯಾವ್ ಟು ಸರ್ಚ್ ಏನಂದ್ರೆ ಇನ್ ಪೈಥಾನ್ ಹೌ ಟು ರಿಟರ್ನ್ 2 ಇಂಟ್ಸ್ ಫ್ರಾಮ್ function and make sure it is clearly defined in the return type section. ಸೊ ನೀವು ಒಂದ ಹಾಕೋದು ಈಸಿ ಐತಿ, ಬಟ್ 2 ಹಾಕೋದು ಹೆಂಗೈತೆ ಅಂತ ನೋಡೋಣ ಅದನ್ನು. ಓಕೆ 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 ಸೊ ಯು ಹ್ಯಾವ್ ಟು ಎಕ್ಸ್ಪ್ಲಿಸಿಟ್ಲಿ ಸೇ ಟೂಪಲ್ ಅಂತ ಹೇಳಿ. ಟುಪಲ್ ಅಂತಂದರೆ ಇದೊಂದು ಡೇಟಾ ಸ್ಟ್ರಕ್ಚರ್, ಅದು ಹೇಳಿ ದೆನ್ ಯು ಹ್ಯಾವ್ ಟು ಸೇ ಇಂಟ್ ಆ್ಯಂಡ್ ಇಂಟ್. ಗಾಟ್ ಇಟ್. ಓಕೆ, ಸೊ ನಿಮ್ಮ ಹತ್ರ 2 ಆಪ್ಷನ್ ಐತಿ. ಒಂದು ನೀವು ಬರೆಯೋದಿದ್ರೆ ಹಿಂಗೆ ಬರೀರಿ, ಇಲ್ಲಂದ್ರೆ ನಿಮ್ಮ ಹತ್ರ ಇನ್ನೊಂದು ಏನೈತಿ, ಇದಕ್ಕೆ ಈಗ ಮತ್ತೆ ಇದು ಮಾಡ್ಬೇಕಂದ್ರೆ ಇದಕ್ಕೆ ಏನು ಮಾಡಬೇಕು, ಇಂಪೋರ್ಟ್ ಮಾಡಬೇಕು. ಏನು ಇಂಪೋರ್ಟ್ ಮಾಡ್ಬೇಕು ಹೇಳ್ರಿ ಇದಕ್ಕೆ? ಇದ್ರದ್ದು ಇದು ಟುಪಲ್ ಅಂತ ಏನೈತಲ್ಲ, ಫ್ರಮ್ ಟೈಪಿಂಗ್ ಇಂಪೋರ್ಟ್ ಟುಪಲ್ ಅದನ್ನು ಡೇಟಾ ಸ್ಟ್ರಕ್ಚರ್ ಇಂಪೋರ್ಟ್ ಮಾಡಿನ ಮಾಡ್ಬೇಕು ಇದಕ್ಕೆ. ಆಯಿತಾ, tuple is not refined. ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾಲೆ ಫ್ರಾಮ್ ಟೈಪಿಂಗ್ ಟುಪಲ್. ಸೊ ಇದು ಇಂಪೋರ್ಟ್ ಮಾಡೋ ಕಾನ್ಸೆಪ್ಟ್ ಐತಲ್ಲ, ಇದು ನಾನು ನಿಮಗೆ ಒಂದು ವಿಡಿಯೋ ಒಳಗೆ ಪೈಥಾನ್ ಇನಿಷಿಯಲ್ ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡಿದ್ನಿ. ಏನಂದ್ರೆ 2 ಬೇರೆ ಫೈಲ್ನಾಗಿನ ಕೋಡ್, ಆ ಕೋಡ್ ಇಲ್ಲಿ ಬರ್ಬೇಕಂದ್ರೆ ಏನು ಮಾಡ್ಬೇಕಂತ. ಸೊ ಅದನ್ನ ನೆಕ್ಸ್ಟ್ ಇನ್ನೂ ಸಬ್ಸಿಕ್ವೆಂಟ್ ವಿಡಿಯೋ ಒಳಗೂ ತೋರಿಸ್ತೇನೆ. ಏನಂದರೆ ಟೈಪಿಂಗ್ ಅಂತಂದು ಒಂದು ಲೈಬ್ರರಿ ಐತಿ. ಸೊ ಇದ್ರೊಳಗೆ ಇದು ಎಡಿಷ್ನಲ್ ಡೇಟಾ ಸ್ಟ್ರಕ್ಚರ್ ಡಿಫೈನ್ ಆಗೈತಿ ಇದ್ರೊಳಗೆ. ಇಲ್ಲಿ ನೋಡ್ರಿ, ನಾ ಡೈರೆಕ್ಟ್ ಅದನ್ನ ಕಂಟ್ರೋಲ್ ಕ್ಲಿಕ್ ಮಾಡಿ, ಕಂಟ್ರೋಲ್ ಕೀ ಪ್ರೆಸ್ ಮಾಡಿ ನನ್ನ ಕೀಬೋರ್ಡ್ನಾಗ ಮೌಸ್ಲಾಗ ಕ್ಲಿಕ್ ಮಾಡಿದ್ನಲ್ಲ, ಆಟೋಮೆಟಿಕ್ಲಿ ಇಲ್ಲಿ ಹೋಯ್ತದು. ಸೊ ಇದ್ರೊಳಗೆ ನೀವು ಹೋದ್ರಿ ಅಂದರೆ ಇಲ್ಲಿ ಟೂಪಲನ್ನು ಡಿಫೈನ್ ಆಗೈತಿ ಇಲ್ಲಿ ಡೇಟಾ ಸ್ಟ್ರಕ್ಚರ್ ಇದ್ರೊಳಗೆ. ಆಯಿತಾ, ಅದ್ರದ್ದು ಇಂಪ್ಲಿಮೆಂಟೇಷನ್ ಎಲ್ಲ ಇಲ್ಲ ಐತಿ. ನೀವು ಅದರೊಳಗೆ ಹೋಗಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಈಗ ಅಂಡರ್ಸ್ಟ್ಯಾಂಡ್ ಏನು ಮಾಡ್ಕೋರಿ ಅಂದ್ರೆ, ಇಫ್ ಯು ವಾಂಟ್ ಟು ಯೂಸ್ ಟೂಪಲ್ ಅಲ್ಲ, ದೆನ್ ಯು ಹ್ಯಾವ್ ಟು ಯೂಸ್ ದಿಸ್ ಇಂಪೋರ್ಟ್ ಮಾಡಿ ಇಲ್ಲಿ ಇದನ್ನು ಈ ಥರ ಬರಿಬೇಕು. ಇಲ್ಲ ನಿಮಗಿದೆಲ್ಲ ಕಾಂಪ್ಲಿಕೇಶನ್ನ ಬೇಡ, ಇದೇನು ಬರೀದು ಬೇಡ ಅಂದ್ಕೊಂಡ್ರಿ ಅಂದರೆ ಇದನ್ನು ಆರಾಮಾಗಿ ಹಿಂಗೆ ಡಿಲೀಟ್ ಮಾಡಿದ್ರು ವರ್ಕ್ ಆಗುತ್ತೆ. ಓಕೆ, ಈಗ ಇದನ್ನು ರನ್ ಮಾಡಿ ತೋರಿಸ್ತೀನಿ, ಇದು ವರ್ಕ್ ಆಗುತ್ತಾ? ಆಯಿತಾ, ದೆನ್ ವಿ ಕ್ಯಾನ್ ಡೂ ದಟ್ ಆಲ್ಸೋ. ಸೊ ದೇರ್ ಈಸ್ ಅ ಸಿಂಟ್ಯಾಕ್ಸ್ ಎರರ್ ಯಾವ ಲೈನ್ದಾಗ? ಇಲ್ಲ, ದೆರ್ ಈಸ್ ನೋ ಎರರ್. ನೌ ಇಟ್ ವರ್ಕ್ಡ್. ಇಸ್ ಜಸ್ಟ್ ದ್ಯಾಟ್ ನಾವೇನು ಡೇಟಾನ ಪ್ರಿಂಟ್ ಮಾಡಾಕ್ತಿಲ್ಲಲ್ಲ, ಸೊ ಅದಕ್ಕೆ ಹಂಗೆ ಅದು ಏನೂ ಹೇಳ್ತಿಲ್ಲ. ಆಯಿತಾ, ಸೊ ಇಲ್ಲಿ ವಿ ಪ್ರಿಂಟ್ ಇದೇನು ಟಾಪರ್ ಸ್ಟೂಡೆಂಟ್ ನೇಮ್ ಕಾಮ ಸ್ಟೂಡೆಂಟ್ ನೇಮ್ ಪ್ರಿಂಟ್ ಮಾಡೋಣಂತ. ಇಲ್ಲಿ ಪ್ರಿಂಟ್ count of boys and girls. Girls count comma boys count. ಓಕೆ, ಸೊ ಈಗ ನಾವು ಇದನ್ನು ರನ್ ಮಾಡಿದೆ ಅಂತ ತಿಳ್ಕೊರಿ, ವರ್ಕ್ ಆಗುತ್ತೆ ಇದು. ಟಾಪರ್ ಸ್ಟೂಡೆಂಟ್ ನೇಮ್ ಇಸ್ ರಾಮ್ and count of the boys and girls is 100 and 100. ಓಕೆ, ಸೊ ಈ ಕೋಡ್ ವರ್ಕ್ ಆಗ್ತೈತೆ. ನಾ ಈಗ ಇದನ್ನು ತೆಗೆದ್ನಿ ಅಂತ ತಿಳ್ಕೊರಿ, ಇಲ್ಲಿಂದ ತೆಗೆದ್ನಿ ಅಂದ್ರೆ, ಬಟ್ ಅಂತ ತೆಗಿಯೋಕ್ಕಿಂತ ಮೊದಲು ನಾನು ನಿಮ್ಗೆ ಇದನ್ನು ಫಂಕ್ಷನ್ ಡಿಕ್ಲೇರ್ ಮಾಡುವಾಗ ಇಲ್ಲಿ ನಮ್ಗೆ ಹೆಂಗೆ ಯೂಸ್ ಆಗ್ತೈತೆ ಅನ್ನೋದು ತೋರಿಸ್ತೀನಿ ನಾ. ಓಕೆ, ಈಗ ನಾವು ಫಾರ್ ಎಕ್ಸಾಂಪಲ್ ಈ ಫಂಕ್ಷನ್ ಕಾಲ್ ಮಾಡಾಕ್ತೀನಿ. ಆಯಿತಾ, ನಾ ದ ಮೂಮೆಂಟ್ ಐ ಓಪನ್ ದ ಬ್ರೇಸ್ ಅಲ್ಲ, ಇಲ್ಲಿ ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡಿರಿ, ಮಾಡಿದ ತಕ್ಷಣ ಇದು ನಿಮ್ಗೆ ಈ ಥರ ಸಜೆಷನ್ ಕೊಡ್ತೈತಿ. ಇಲ್ಲಿ ಅಬ್ಸರ್ವ್ ಮಾಡಿರಿ, ಇಲ್ಲಿ ಮೌಸ್ ಪಾಯಿಂಟರ್ ಐತಲ್ಲ, ಇಲ್ಲಿ ಈ ಫಂಕ್ಷನ್ನು ಸ್ಕೂಲ್ ID ಒಂದು ಪ್ಯಾರಾಮೀಟರ್ ತೊಗೊಳುತ್ತಾ, ಅದರ ಡೇಟಾ ಟೈಪ್ ಇಂಟೀಜರ್ ಅದ.
ಗ್ರೇಡ್ ಅಂತ ಇನ್ನೊಂದು ಪ್ಯಾರಾಮೀಟರ್ ತೊಗೊಳತೈತಿ, ಅದರ ಇಂಟೀಜರ್ ಅದರದ್ದು ಡೇಟಾ ಟೈಪ್ ಇಂಟ್ ಅದ. ಇದು ವಾಪಸ್ ಒಂದು ಟ್ಯೂಪಲ್ ರಿಟರ್ನ್ ಮಾಡಾಕ್ತೈತಿ, ಅವು ಏನಂದ್ರೆ ಇಂಟೀಜರ್ ಟ್ಯೂಪಲ್ ರಿಟರ್ನ್ ಮಾಡಾಕ್ತೈತಿ. ಸೊ ನಿಮ್ಗೆ ಇದ್ರದ್ದು ಇನ್ಪುಟ್ ಏನೈತಿ ಔಟ್ಪುಟ್ ಏನೈತಿ ಅಂತ ತೆಗ್ದು ಕ್ಲೀನಾಗಿ ಬರುತ್ತೆ. ಓಕೆ, ಸೊ ಈಗ ಇದ್ರಲ್ಲಿ ಏನು ಮಾಡೋಣ, 5 and 10 ಅಂತ ಹಾಕೋಣ, ಆಯಿತಾ. ನಾವು ಕಮ್ ಟು ದಿಸ್ ಒನ್. ಈಗ ನಾ ಅದನ್ನ ಇಲ್ಲಿ ಗೆಟ್ ಟಾಪರ್ ನೇಮ್ ಅಂತ ಮಾಡತ್ತಿದ್ನಿ ಅಂತ ತಿಳ್ಕೊರಿ. ಇದ್ರದ್ದು ಹೆಂಗೆ ಬರ್ತೈತೆ ಅಂತ ನೋಡೋಣ, ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಮಾಡಿದಾಗ ಆ ಡಾಕ್ಯುಮೆಂಟೇಷನನ್ನು ಅದು ಆಟೋಮೆಟಿಕ್ಕಾಗಿ ಜನ್ರೇಟ್ ಮಾಡ್ತು, ನೀವು ಅದನ್ನು ಬರ್ದಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಗೆಟ್ ಇಲ್ಲ ಸಾರಿ, ಟಾಪರ್ ನೇಮ್ ನೀವು ಬರ್ದಿರಿ, ಇನ್ನೊಂದ್ರದ್ದು ಬರ್ದಿಲ್ಲ, ಅದನ್ನು ಮಾಡಿ ನೋಡೋಣ. ಯಾವುದು, ಗೆಟ್ ಸ್ಕೂಲ್ ನೇಮ್, ಆಯಿತಾ. ಸೊ ಗೆಟ್ ಸ್ಕೂಲ್ ನೇಮ್ ಐತಲ್ಲ, ಇದ್ರದ್ದು ಏನು ಮಾಡೋಣ ಅಂದ್ರೆ, ಇಲ್ಲಾಂದ್ರೆ ಇದ್ರದ್ದು ಚೇಂಜ್ ಮಾಡೋಣ ತಡೀರಿ. ಇದ್ರದ್ದು ಏನು ಮಾಡೋಣ, ಇನ್ನೊಂದು ಫಂಕ್ಷನ್ ಬರೆಯೋಣ. ಅದನ್ನು ಹೆಂಗೆ ಬರೆಯೋಣ ಅಂದ್ರೆ, ವಿಲ್ ರೀನೇಮ್ ದಿಸ್ ಆ್ಯಸ್ ಸ್ಕೂಲ್ಸ್ ಅಂಡರ್ಸ್ಕೋರ್ ರಾ ಅಂತ ಮಾಡೋಣ, ಹೆಸರು ಸ್ವಲ್ಪ ಚೇಂಜ್ ಮಾಡೋಣ ಅಂತ. ಸೊ ಇಲ್ಲೆಲ್ಲ ಇವ್ನು ತೆಗೆದು ಬಿಡೋಣ. ಏನು, ಇದೇನು ಡೇಟಾ ಟೈಪ್ ಐತಿ, ಇದನ್ನು ತೆಗಿಯೋಣ, ಇದನ್ನು ತೆಗಿಯೋಣ, ಆಮೇಲೆ ಇದು ರಿಟರ್ನ್ ಟೈಪು ತೆಗಿಯೋಣ, ಆಯಿತಾ. ಇಷ್ಟು ಮಾಡ್ತೀವಿ. ನೆಕ್ಸ್ಟ್ ಈಗ ಈ ಫಂಕ್ಷನ್ ನಾವು ಇನ್ವೋಕ್ ಮಾಡೋಣ ಇಲ್ಲಿಂದ. ಈಗ ನಾ ಏನಾರ ಬ್ರೇಸ್ ಓಪನ್ ಮಾಡಿದ್ನಿ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಏನಂತೈತೆ ಅದು, ಸ್ಕೂಲ್ ಐ ಡಿ ಎನಿ, ಯಾವ ಡೇಟಾ ಟೈಪ್ ಅಂತಾನೆ ಹೇಳಂಗಿಲ್ಲ. ಒಂದು ಸ್ವಲ್ಪ ಮೇಲೆ ತೊಗೊಳ್ಳೋಂತ ಇದನ್ನ, ಏನಾಗ್ತೈತೆ ಅದು, ಸ್ಕೂಲ್ ಐ ಡಿ ಎನಿ, ಗ್ರೇಡು ಎನಿ ಆ್ಯಂಡ್ ಟೂಪಲ್ ಲಿಟ್ರಲ್ 100 ಅಂತ ಹೇಳತೈತಿ ಇದು. ಈಗ ಆ್ಯಸ್ ಅ ಡೆವಲಪರ್ ನಿಮ್ಗೆ ಇದು ಚಲೋ ಅನ್ಸಾಕ್ತೈತೆ ಏನು, ಇದು ಚಲೋ ಅನ್ಸಾಕ್ತೈತಿ. ಆ್ಯಸ್ ಅ ಡೆವಲಪರ್ ಯು ಲೈಕ್ ದಿಸ್, ರೈಟ್, ಬಿಕಾಸ್ ಇದ್ರೊಳಗೆ ನಿಮ್ಗೆ ಎಕ್ಸಾಕ್ಟಾಗಿ ವೇರಿಯಬಲ್ ಹೆಸರು ಏನೈತಿ, ಡೇಟಾ ಟೈಪ್ ಏನೈತಿ, ಇನ್ಪುಟ್ ಏನೈತಿ, ಔಟ್ಪುಟ್ ಏನೈತಿ ಅಂತ ಗೊತ್ತಾಗ್ತೈತಿ. ಸೊ ಆ್ಯಸ್ ಅ ಬೆಸ್ಟ್ ಕೋಡಿಂಗ್ ಪ್ರಾಕ್ಟೀಸ್ ಇಟ್ ಈಸ್ ಬೆಟರ್ ಟು ಡಿಕ್ಲೇರ್. ಹಿಂಗೆ ಮಾಡಿದ್ರೆ ಕೆಲಸ ಜಲ್ದಿ ಆಗ್ತೈತಿ, ಇಲ್ಲಂತಿಲ್ಲ, ಆದ್ರೆ ಅದನ್ನು ನಾಳೆ ಓದೋರಿಗೆ ತ್ರಾಸ ಆಗ್ತೈತಿ, ಆಯಿತಾ. ಸೊ ದ್ಯಾಟ್ ಈಸ್ ದ ಮೇನ್ ಕಾನ್ಸೆಪ್ಟ್ ಐ ವಾಂಟೆಡ್ ಟು ಶೋ ಇಟ್ ಟು ಯು. ಹಂಗೆ ಬರೆದ್ರೆ ಏನಾಗುತ್ತೆ ಇಲ್ಲ ಅಂತ. ಆಮೇಲೆ ಈ ಥರ ನೋಡ್ರಿ, ಫಂಕ್ಷನ್ ಹೆಸರು ಯಾವ ಥರ ಇರಬೇಕು, ವೇರಿಯಬಲ್ ಹೆಸರು ಯಾವ ಥರ ಇರಬೇಕು, ಮತ್ತು ಇನ್ನೂ ಭಾಳ ಫಂಕ್ಷನ್ಸ್ ನೀವು ಇಮ್ಯಾಜಿನ್ ಮಾಡ್ಕೋಬೋದು. ಏನಂತ, ಡೆಫಿನಿಷನ್, ಏನು, ಗೆಟ್ ಟಾಪ್ ಸ್ಟೂಡೆಂಟ್ಸ್ ಫಾರ್ ಗ್ರೇಡ್, ಆಯಿತಾ. ದೆನ್ ಅಗೇನ್ ಹಿಯರ್ ಆಲ್ಸೋ ಯು ಪಾಸ್ ಏನು, ಸ್ಕೂಲ್ ಐ ಡಿ ಪಾಸ್ ಮಾಡಿರಿ, ಗ್ರೇಡ್ ಪಾಸ್ ಮಾಡಿರಿ. ಆಮೇಲೆ ವಾಪಸ್ ರಿಟರ್ನ್ ಏನು ತೊಗೊಳ್ತೀರಿ, ರಿಟರ್ನ್ ಲಿಸ್ಟ್ ತೊಗೋರಿ ಇದ್ರಾಗಿಂದ, ಯಾಕಂದ್ರೆ ಯು ಆರ್ ಆಸ್ಕಿಂಗ್ ಫಾರ್ ದ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್, ರೈಟ್. ಸೊ ಯು ಕ್ಯಾನ್ ಆಸ್ಕ್ ಫಾರ್ ದ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಈ ಥರ. ಸೊ ಹಿಂಗೆ ಏನಂದ್ರೆ ನೀವು ಫಂಕ್ಷನ್ ಬರೆಯುವಾಗ ವೇರಿಯಸ್ ಡೇಟಾ ಟೈಪ್ ಇನ್ಪುಟ್, ವೇರಿಯಸ್ ಡೇಟಾ ಟೈಪ್ ಔಟ್ಪುಟ್ಟಿಗೆ ಈ ಥರ ನೀವು ಕೋಡ್ ಬರಿಬೋದು. ಸೊ ಹಿಂಗೆ ನೀವು ಈಗ ಪೈಥಾನ್ದಾಗ ಈ ಥರ ಅಬ್ಸರ್ವ್ ಮಾಡಿದ್ರಿ, ಏನಂತ ಪ್ರಾಪರ್ ನೇಮ್ ಹೆಂಗೆ ಬರಿಬೇಕು, ಅದಕ್ಕೆ ಇನ್ಪುಟ್ ಔಟ್ಪುಟ್ ಹೆಂಗೆ ಡಿಸೈಡ್ ಮಾಡಬೇಕು, ಆಮೇಲೆ ಅದಕ್ಕೆ ಪ್ರಾಪರ್ ಡೇಟಾ ಟೈಪ್ ಯಾವ್ದು ಯೂಸ್ ಮಾಡ್ಬೇಕಂತಂದು. ಸೊ ಐ ಹೋಪ್ ಯು ಎಂಜಾಯ್ಡ್ ದಿಸ್ ಸೆಷನ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.